ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 13ನೇ ತಾರೀಕು ಜುಲೈ 2026 ಸೋಮವಾರ. ಶ್ರೀ ಪರಾಭವನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸೆ, ಕೃಷ್ಣ ಪಕ್ಷದ ಚತುರ್ದಶಿ ತಿಥಿ, ಆರದ್ರಾ ನಕ್ಷತ್ರ, ಧ್ರುವಯೋಗ, ಭದ್ರಂಕರಣ. ಇವತ್ತಿನ ಪಂಚಾಂಗ ಫಲ. ನಾಳೆ ಜ್ಯೇಷ್ಠ ಮಾಸದ ಅಮಾವಾಸ್ಯೆ ಮುಗಿಯುತ್ತೆ. ನಾಳಿದ್ದಿಂದ ಆಷಾಢ ಮಾಸ. ಅದರ ಬಗ್ಗೆ ಮಾತಾಡ್ತೇನೆ. ಅದಕ್ಕೂ ಮೊದಲು ಶನಿವಾರದ ಸಂಚಿಕೆಯಲ್ಲಿ ಹೇಳಿದ್ದೆ ಶುಕ್ರಾಸ್ತ ಅಂದ್ರೆ ಏನು ಅಂತ. ಅದರ ಪ್ರಭಾವ ಈಗ ನೋಡಿದ್ದೇವೆ ನೋಡಿ. ಶುಕ್ರ ಅಸ್ತಂಗತ, ಕಲಾವಿದ ಅಸ್ತಂಗತ, ಹಿರಿಯರು, ಗಾನ ಕೋಗಿಲೆ. ನನಗೆ ತುಂಬ ಚಿಕ್ಕ ಹುಡುಗ ಆಗಿದ್ದಾಗ ರೇಡಿಯೋನಲ್ಲಿ ಅಮ್ಮ ಒಂದು ಹಾಡು ಹಾಕೋರು. ಇವತ್ತಿಗೂ ನನಗೆ ಅಮ್ಮನ ನೆನಪು ಬರುತ್ತಂದ ಹಾಡು ಹಾಕ್ತೀನಿ. ಬಾನಲ್ಲೂ ನೀನೆ ಭುವಿಯಲ್ಲೂ ನೀನೆ ಅನ್ನತಕ್ಕಂತೆ. ಕಲ್ಪನಾದು, ಅನಂತನಾಗ್ದು, ಅದೊಂದು ಮರೆಯಲಾರದು. ಹಾಡು ಬಂದ್ಬಿಡ್ತು ಅಂದರೆ ಅಮ್ಮ ಕೆಲವು ನೆನಪುಗಳು ಹೇಳೋದು, ಕುಳ್ಕೊಂಡು ಮಾತಾಡ್ತಾ. ಬಿಗ್ ಫಾಲೋವರ್ ನಾನು. ಎಸ್ ಜಾನಕಮ್ಮ ಅಂದರೆ ನಾವು ಲತಾ ಮಂಗೇಶ್ಕರ್ಗಿಂತ ನಾವು ಕನ್ನಡದವರು, ದಕ್ಷಿಣ ಭಾರತದವರು ಜಾನಕಮ್ಮ ಹಾಡುಗಳು ಕೇಳಿಯೇ ಬೆಳೆದವರು. ಆ ಲಾಲಿ ಹಾಡಿಂದ ಒಬ್ಬ ಅಮ್ಮಾದ ಕತೆ ಇರ್ಬೋದು, ಎರಡ ನಮಗೊಂದು ದೊಡ್ಡ ನೆನಪುಗಳ ಪರಂಪರೆ ಬಿಟ್ಟು ಹೋಗಿದ್ದಾರೆ ಆ ಹಿರಿ ಜೀವ. ಆತ್ಮಕ್ಕೆ ಎಲ್ಲರ ಪರವಾಗಿ ನಮಾಮಿ ಶಂಕರ ವೀಕ್ಷಕರ ಪರವಾಗಿ ಒಂದು ಪುಟ್ಟದಾಗಿ ನಮಸ್ಕಾರ ಹೇಳೋಣ. ಅಮ್ಮನ ಜರ್ನಿ ಚೆನ್ನಾಗಿರ್ಲಿ. ಚೆನ್ನಾಗಿರುತ್ತೆ. ದೇವತೆಗಳು ಕಾಯ್ತಿರ್ತಾರೆ ಅವರ ಹಾಡನ್ನು ಕೇಳಲಿಕ್ಕೆ. ಶುಕ್ರಾಸ್ತ ತುಂಬ ನೋಡ್ತಕ್ಕಂಥದ್ದು ಈ ಥರದ್ದಿದೆ. ಕಲಾವಿದರ ಬಾಳಿನಲ್ಲಿ ಅಲ್ಲೊಂದು ದುರಂತಗಳು, ಈ ಥರದ್ದು ಒಂದು ತುಂಬ ದೊಡ್ಡವ್ರನ್ನ ಕಳ್ಕೊಳ್ತಕ್ಕಂಥ ಒಂದು ಭಾವ ಉಂಟು. ಅದು ತೋರಿಸ್ಕೊಟ್ಬಿಟ್ಟಿದೆ ಮಕ್ಕಳೇ. ಶುಕ್ರಾಸ್ತದ ಜೊತೆಲಿ ಇನ್ನೊಂದು ಹೇಳಿದ್ದೆ ಶನಿವಾರ. ಯಾಕೆ ಶುಕ್ರಾಸ್ತದ ಸಂದರ್ಭದಲ್ಲಿ ಮದುವೆ ಆಗಬಾರ್ದು, ಅದರಲ್ಲೂ ದೊಡ್ಡ ವಯಸ್ಸಿನವರನ್ನ ಸ್ತ್ರೀ ಮುಖ್ಯವಾಗಿ ಏನಾಗುತ್ತೆ, ಆಯುಷ್ಯ ದೋಷ ಅಂತ ಕೂಡ ವೈದಿಕವಾಗಿ ಹೇಳ್ತಾರೆ. ಏನಕ್ಕೆ ಆಯುಷ್ಯ ದೋಷ ಆಗುತ್ತೆ ಅಂತ ಗೊತ್ತಿದೆಯಾ? ವಿಶೇಷವಾಗಿ ವಯಸ್ಸಿನಲ್ಲಿ ಹಿರಿಯ ಸ್ತ್ರೀಯನ್ನ ಮದುವೆಯಾದರೆ ಆಯುಷ್ಯ ದೋಷ. ಯಾಕಂದ್ರೆ ಸ್ತ್ರೀಯರಿಗೆ ಜನ್ಮತ ಅಂದ ಬೇಗ ಬರುತ್ತೆ, ಅಂದ ಬೇಗ ಹೋಗುತ್ತೆ. ಆ ತಾಯಿ ಜೀವಕ್ಕೆ ಮದುವೆ ಆಯ್ತು ಅಂದ್ರೆ ಅಂದ ಹೋಯ್ತು ಅಂತ, ಒಂದು ಮಗು ಆಯ್ತು ಅಂದ್ರೆ ಅಂದ ಹೋಯ್ತು ಅಂತ. ವಯಸ್ಸು ದೊಡ್ಡವರು ಅಂತ ಇಟ್ಕೊಳ್ಳಿ. ಆ ಏಜ್ ಗ್ಯಾಪ್, ಆ ಕಂಟ್ರೋಲಿಂಗ್. ಒಂದು ಸ್ತ್ರೀಗೆ ದೇವರು ಕೊಟ್ಟಿರೋ ವರ ದುರ್ಗಿ ಶಕ್ತಿ. ನನ್ನ ಮನೆ, ನನ್ನ ಕುಟುಂಬ ಜವಾಬ್ದಾರಿಗಳು ಬೇಗ ತಗೋತಾರೆ. ಅಲ್ಲೊಂದು ರಕ್ಷಕನಾಗಿ ದೊಡ್ಡವನಿರಬೇಕು. ಯಾವಾಗ ಆಕೆ ದೊಡ್ಡವಳಾಗ್ತೋ ಒಳಗಡೆ ಅಲ್ಲೊಂದು ಕ್ಲಾಶಸ್ ಬರುತ್ತೆ. ಈಕೆಯನ್ನ ಆತ ಪತ್ನಿಯಾಗಿಯಾ ಇಲ್ಲ ದೊಡ್ಡವಳಾಗಿಯಾ ನನಗೆ ಗೊತ್ತಿಲ್ವೇನ್ರಿ ಅಂತಾಳೆ. ಸೊ ಇಟ್ ಗೆಟ್ ಕ್ಲಾಶ್. ಸೊ ಆ ಮನಸ್ಸಿನ ಒಂದು ಜೀನ್ಸ್ ತನ್ನ ಒಂದು ಜೀವಕೋಶಗಳ ಮೇಲೆ ಪ್ರಭಾವ ಬೀರುತ್ತೆ. ಸೊ 100% ಅದೊಂದು ಇಂಪ್ಯಾಕ್ಟ್ ಆಗ್ಬಿಡುತ್ತೆ. ದಾಂಪತ್ಯ ಜೀವನದ ಒಂದು ಅಸ್ತಂಗತಗಳು ನಾನು ತುಂಬ ನೋಡಿದ್ದೇನೆ ಆ ಥರದ್ದು. ಅದಕ್ಕೆ ವೈದಿಕವಾಗಿ ಹೇಳಬೇಕು, ಒಂದು ಸ್ತ್ರೀ ದೊಡ್ಡವಳು, ಆಕೆಗೆ ಆಯಸ್ಸು ದೊಡ್ಡದು. ನೀವು ಗಮನಿಸಿ ನೋಡಿ. ಪುರುಷರಿಗೆ ಹಾರ್ಟ್ ಅಟ್ಯಾಕ್ ಜಾಸ್ತಿ. ನೀವು ಗಮನಿಸಿ ನೋಡಿ. ಅವನು ಅಳೋಲ್ಲ. ಅವನಿಗಿರೋ ಅವಮಾನಗಳು, ಭಾರಗಳು ಜಾಸ್ತಿ, ಜವಾಬ್ದಾರಿಗಳು ಜಾಸ್ತಿ.
ತುಂಬಾ ಸ್ತ್ರೀಯರು ಕಂಪ್ಲೇಂಟ್ ಮಾಡೋದೇನು ಗೊತ್ತಾ, ನಮ್ಗೆ ಹೇಳೋದೇ ಇಲ್ಲ ನಮ್ಮ ಯಜಮಾನ ಏನನ್ನು. ಆಕೆಗೆ ಸುಖದ ಭಾವವನ್ನೇ ತೋರಿಸ್ತೇನೆ ಇಡುತ್ತೇನೆ ಅಂತಲೇ ನಾವು ಆ ಕನ್ಯಾದಾನ ಮಾಡುವಾಗ ಸಪ್ತಪದಿ ತುಳಿಯುವಾಗ ಆ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾಂ ಅಂತ ಒಂದು ಮಂತ್ರ ಹೇಳ್ಕೊಂಡು ಆ ಮಾಂಗಲ್ಯ ಕಟ್ಟಿಸ್ತಾರಲ್ವಾ, ನಾನಿರುವವರೆಗೂ ನಿನಗೆ ಕಣ್ಣಲ್ಲಿ ನೀರು ಹಾಕದಾಗೆ ನೋಡ್ಕೋತೇನೆ, ಬರದ ಹಾಗೆ ಕಷ್ಟ ಬರದ ಹಾಗೆ ಅನ್ನತಕ್ಕಂಥ ಒಂದು ಮಾತಿದೆ. ಅಂಥದ್ರಲ್ಲಿ ಯೋಚನೆ ಮಾಡಿ ನೋಡಿ, ಆ ತಾಯಿ ಜೀವ ದೊಡ್ಡವಳು. ಪುರುಷರಿಗೆ ಬೇಗ ಆ ಒಂದು ಆಯಸ್ಸಿಗೆ ತೊಂದರೆ ಬರುತ್ತೆ, ಆಕೆಗೆ ದೀರ್ಘಾಯುಷ್ಯ. ಇವನು ಒತ್ತಡ, ಎಳೆದಾಟ, ಯಾವುದೋ ಅವನು ಕಷ್ಟ ಹೇಳ್ಕೊಳ್ಳೋ ಹಾಗೆ ಇಲ್ಲ. ತುಂಬಾ ಜನಕ್ಕೆ ಗೊತ್ತಿಲ್ಲ. ನೀವು ಗಲಾಟೆ ಮಾಡ್ತೀರಿ ತಾಯಂದ್ರು, ನಮ್ಗೆ ಹೇಳಲ್ಲ ಗುರುಗಳೇ. ಹೇಳ್ಬಾರ್ದು. ನಾವು ಮಾತು ಕೊಟ್ಟಿದ್ದೀವಿ ಅಲ್ಲಿ ಕನ್ಯಾದಾನ ಮಾಡುವಾಗ, ನಿನ್ನನ್ನು ಕಷ್ಟಕ್ಕಲ್ಲ, ನಿನಗೆ ನಾನು ಯಾವುದೇ ಕಷ್ಟ ಹೇಳಲ್ಲ ಕೊಡಲ್ಲ ಅನ್ನತಕ್ಕಂಥದ್ದು. ಅದು ನಮ್ಮ ಪವಿತ್ರ ಬಂಧನ. ಒಂದು ತಾಯಂದಿರಿಗೆ ನಾವು ಮಾತು ಕೊಟ್ಟು ಆ ಮನೆಯವರಿಗೆ ನಿನ್ನ ಮಗಳನ್ನ ನನ್ನ ಮಗಳಿಗಿಂತಲೂ ಹೆಚ್ಚಾಗಿ ಚೆನ್ನಾಗಿ ನೋಡ್ಕೋತೆ ಅಂತ ಮಾತು ಕೊಟ್ಟಿದ್ದ. ಅವಳ ಹತ್ರ ಹೋಗ್ಬಿಟ್ಟು ನಮ್ಮ ಬಾಸ್ ಇವತ್ತು ಬೈದ, ಏನೋ ಒಂದು ರೋಡಲ್ಲಿ ಒಂದು ರೇಜ್ ಆಯಿತು, ನನಗೆ ಇಂಕ್ರಿಮೆಂಟ್ ಕೊಟ್ಟಿಲ್ಲ, ಪ್ರಮೋಷನ್ ಕೊಟ್ಟಿಲ್ಲ, ಈ ಥರದ್ದು ಏನೇನೋ ಯೋಚನೆ ಮಾಡಿ ನೋಡಿ. ಮೊದಲೇ ಗಾಪಿ ಅವರು ಸ್ತ್ರೀಗೆ ಬಳ್ಳಿ ತತ್ವ ಕೊಟ್ಟಿದ್ದಾರೆ, ಪುರುಷನಿಗೆ ಕಂಬ ತತ್ವ ಕೊಟ್ಟಿದ್ದಾರೆ. ಏನಿದೆಯೋ ಅದನ್ನ ಸುತ್ಕೋತಾಳೆ ಆಕೆ. ಅವನ್ ಗಾಬರಿಲಿ ಇದ್ರೆ ಆ ಗಾಬರಿನ ಸುತ್ಕೊಂಡು ಇನ್ನಷ್ಟು ಊಹಾಪೋಹಗಳಿಗೆ ಒಳಗಾಗಿ ಬರ್ತಾಳೆ. ಅವ್ನು ನೋವಲ್ಲಿದ್ರೆ ನೋವಿನ ಮಾತು, ಸಿಟ್ಟಿನ ಮಾತು, ಜಗಳದ ಮಾತು, ಬೇಜಾರದ ಮಾತು ಅದನ್ನೇ ಸುತ್ಕೋತಾಳೆ. ಸುಖದ ಮಾತು ಹೇಳಿ ನೋಡಿ ಸುಖಕ್ಕೆ ಸುತ್ಕೋತಾಳೆ ಪುಟ್ಟ ಜೀವ. ಅವಳಿಗೆ ಯಾವತ್ತೂ ನಾವು ಕೆಟ್ಟದ್ದು ಹೇಳಬಾರ್ದು, ಬಾಧೆದ ಹೇಳಬಾರ್ದು, ನೋವಿಂದ ಹೇಳಬಾರ್ದು, ಸಂಕಟದ ಹೇಳಬಾರ್ದು, ಅವಮಾನದ ಹೇಳಬಾರ್ದು ಅನ್ನತಕ್ಕಂಥದ್ದು ಹಿರಿಯರು ನಮಗೆ ಆ ಮಂತ್ರಮುಖೇನವಾಗಿ ಹೇಳ್ಕೊಡ್ತಾರೆ. ಅದರಿಂದ ತುಂಬಾ ತಿಳಿದ ಪುರುಷರು ಹೇಳೋಲ್ಲ, ನಾನು ಹೇಳಲ್ಲ. ನನಗೆ ಎಷ್ಟೋ ಬಾರಿ ಜ್ವರ ಬಂದಿರುತ್ತೆ, ಹೇಳೋಲ್ಲ, ಹೇಳೋದೇ ಇಲ್ಲ. ತುಂಬಾ ಬಾಡಿ ಪೈನ್ ಆಗಿರುತ್ತೆ, ಏನೋ ಒಂದು ಆಗಿರುತ್ತೆ, ನನಗೂ ವಯಸ್ಸಾಯ್ತು ಕಣೋ ಅಂತಕ್ಕಂಥದ್ದು. ಅದಕ್ಕೆ ಮೊನ್ನೆ ಒಂದು ತಮಾಷೆ ನಡೀತಪ್ಪ. ಎಲ್ಲೋ ಹೋಗಿದ್ದೆ ಕ್ಷೇತ್ರ, ದಿಢೀರ್ ಅಂತ ಹೇಳ್ಬಿಟ್ಟು ನನ್ನ ಗೆಳೆಯ ಹಿಂಗೆ ಹೋಗೋಣ ಕಣೋ ಅಂತ ಹೇಳ್ಬಿಟ್ಟು, ಮಾದೇಶ್ವರನ ಬೆಟ್ಟವೆ ಸಟಕ್ಕಂತ ಹೋಗ್ಬಿಟ್ಟಿದ್ದೀವಿ. ಸರಿ, ಅಲ್ಲೊಂದು ಎಂಟ್ರೆನ್ಸ್ ಇದೆ, ನಾವೊಂದು ಸೇವಾ ಟಿಕೆಟ್ ತಗೊಂಡಿದ್ವಿ. ಸೇವಾ ಟಿಕೆಟ್ ತಗೊಂಡವ್ರಿಗೆ ಹಿಂಗೆ ಬಿಡ್ತಾರೆ, ಹೋಗಿ ಸರ್. ಸರಿ ಹೋದ್ರು. ಒಬ್ರು, ಏನ್ ಸರ್ ಬಾಗ್ಲಾಕಿಟ್ಟಿದ್ದಾರೆ ಇವರು, ನಾವು ಸೀನಿಯರ್ ಸಿಟಿಸನ್ ಫಸ್ಟ್ ಬಿಡಬೇಕು ಸರ್, ಇವರು ನೋಡಿ ಕಾರ್ಡ್ ತಂದಿದ್ದೀನಿ, ನೋಡಿದ ತಕ್ಷಣ ಬಿಡಬೇಕು ಸೀನಿಯರ್ ಸಿಟಿಸನ್ಗೆ ಅಂತಿದ್ದಾರೆ. ನನಗೂ ಗೊತ್ತಿಲ್ಲ. ಹೌದಾ ಸರ್ ಅಂತ. ಮತ್ತೆ ನೀವು ಸೀನಿಯರ್ ಸಿಟಿಸನ್ ಅಲ್ವಾ, ನಿಮ್ಗೆ ಗೊತ್ತಿಲ್ವಾ ಅಂದ. ಟಕ್ಕನ್ ಬಿಡ್ತು ನನಗೆ. ಪಕ್ಕದಲ್ಲಿ ಈಗ ನೋಡ್ತೇನೆ, ಅಯ್ಯೋ ಯಾಕೆ ಹೇಳ್ತೀರಿ, ನಾನು ಸೀನಿಯರ್ ಸಿಟಿಸನ್ ಆಗ್ಬಿಟ್ಟಿದ್ದೇನೆ. ನಿಜ. ಅದಕ್ಕೆ ಶಿವ ಅಂತ ಹೇಳ್ಬಿಟ್ಟು ಗಡ್ಡನೆಲ್ಲ ಪೂರ್ತಿ ತೆಗೆದ್ಬಿಟ್ಟಿರೋದು, ಸೀನಿಯರ್ ಸಿಟಿಸನ್ ಅಂತಾರೆ ಅಂತ. ಇದೊಂದು ಧರ್ಮ ಸಂಕಟ. ಆ ಧರ್ಮ ಪತ್ನಿ ಪಕ್ಕದಲ್ಲಿ ರಾಯರು ಅಲ್ಲಿ ನೋಡಿ ಅಂತ ಇನ್ನೊಬ್ರು ಯಾರೋ 3 ಜನ ಮಾತಾಡ್ತಿದ್ದಾರೆ. ನಿನಗ್ ಗೊತ್ತೇನೆ, 1 ತೊಲ ಬಂಗಾರ ತಗೊಳ್ಳುವಾಗ 150 ರೂಪಾಯಿ ಅಂತ ಮಾತಾಡ್ತಿದ್ದಾರೆ. ನನ್ನ ಪಾಡಿಗೆ ನಿಂತಿದ್ದಾನ ಪ್ರಸಾದದ ಕೌಂಟ್ರಲ್ಲಿ ತಾಯಿ ಜೀವಂಗಿರ. ನನ್ನನ್ನ ಸಡನ್ ಆಗಿ ಕೇಳಿದ್ರು, ನಿಂತ್ಕೊಂಡು ನನ್ನ ಕಡೆ ನೋಡ್ಕೊಂಡು ಮಾತಾಡ್ತಾ ಇದ್ರು. ಅವ್ರಿಗೆಲ್ಲೋ ಸಣ್ಣ ಗುರ್ತು, ಎಲ್ಲೋ ನೋಡಿದ್ದೇವೆ, ಎಲ್ಲೋ ತುಂಬಾ ಹತ್ತಿರದ ಪರಿಚಯ ಅನ್ನೋ ಥರ. ನಾನು ಬೇರೆ ಪ್ಯಾಂಟಿ ಶರ್ಟಲ್ಲಿದ್ದೆ, ಅದು ವಿಭೂತಿ ಆ ಬೊಟ್ಟೆಲ್ಲ ಇದೆಲ್ಲ. ಆದ್ರೂ ಅವರು ಆ ಸಣ್ಣ ಇದು, ನೀವು ತಗೊಂಡಾಗ ಹೇಗಿತ್ತು ಅಂತ. ನನಗೆ ನನ್ನ ತಂಗಿ ಮದುವೆಗೆ, ಅಕ್ಕಂದ್ರ ಮದುವೆಗೆ ತಗೊಂಡಿರೋದು ನೆನಪು. ಗ್ರಾಮ್ 300 ರೂಪಾಯಿಗೆ ತಗೊಂಡಿದ್ದಾನೆ. ಸೆಟ್ ಅಂತ ಹೇಳ್ಬಿಟ್ಟು 300 ರೂಪಾಯಿ ಅಂದ್ಬಿಟ್ಟು, ಪರ್ವಾಗಿಲ್ಲ ನೀವು ನಮ್ ಟ್ರ್ಯಾಕ್ ಅಂದ್ರೆ ನನ್ ತಲೆಗೆ ಹಿಂದ್ಗಡೆ ನನ್ನ ಸ್ನೇಹಿತರು ಇವರೆಲ್ಲ ನಗ್ತಿದ್ದಾರೆ. ಓ ಸೀನಿಯರ್ ಸಿಟಿಸನ್ ಅವರು 1 ತೊಲ ಬಂಗಾರ 150 ರೂಪಾಯಿಗೆ ತಗೊಂಡಿರೋದು. ನಾನು ಗ್ರಾಮ್ ಅನ್ಕೊಂಡು 300 ರೂಪಾಯಿ ಅಂತ ಹೇಳ್ಬಿಟ್ಟೆ. ಓ ಅಲ್ಲಿಗೂ ಇಲ್ಲಿಗೂ ಎಲ್ಲಾ ಸರಿ ಆಗೋಯ್ತು ಅಂತ. ಅದಕ್ಕೆ ಈ ರೀತಿ ಸಣ್ಣದಾಗಿ ಇದು ಬಿಡ್ಲಪ್ಪ ನಮ್ಮನ್ನ.
ಹೌದು, ಒಂದು ಪುರುಷನಿಗೆ ಆ ಜವಾಬ್ದಾರಿಗಳಲ್ಲಿ ಬೇಗ ನರತು ಬಿಡ್ತಾನೆ, ಹೇಳ್ಕೊಳ್ಳಲ್ಲ ಒಳಗಡೆಗೆ. ಅದಕ್ಕೆ ಪುರುಷರಿಗೆ ಹಾರ್ಟ್ ಅಟ್ಯಾಕ್ ಜಾಸ್ತಿ, ರೇರ್. ಈಗ ಸ್ತ್ರೀಯರಿಗೂ ಆಗ್ತಿದೆ. ಇಷ್ಟು ಬೇಗ ಮದುವೆಯಾದರೆ ಆಗದೆ ಇನ್ನೇನಾಗುತ್ತೆ? 23, 22, 21 ಮದುವೆ ಆಗ್ತಿದ್ದಾರೆ. ಮದುವೆ ಆಗಿದ ತಕ್ಷಣ ಪ್ಲಾನಿಂಗ್ ಅಂತಾರೆ. ಏನಕ್ಕೆ 30 ದಾಟಿದ ಮೇಲೆ ಮದುವೆ ಈಗಿನ ಜನರೇಷನ್ಗೆ ಅಂತ ಹೇಳ್ತೀನಿ. ಶನಿ ಮೀನದಲ್ಲಿದ್ದಾನೆ, ಬುಧನ ಸಾಂಗತ್ಯ, ನಿಮ್ಮ ಬೇಗ ಜಾಸ್ತಿ, ಬೇಗ ಸೆಟ್ಲ್ ಆಗ್ಬೇಕು. ಮೋಕ್ಷಕಾರಕ ಶನಿ, ಕರ್ಮಕಾರಕ ಶನಿ ಮೋಕ್ಷದ ಮನೆಯಲ್ಲಿ, ಬುದ್ಧಿಕಾರಕನ ಸಾರದಲ್ಲಿ ಇದ್ದಾನೆ. ಸೊ ಯು ಪೀಪಲ್ ಆರ್ ಟ್ರೈಂಗ್ ಟು ಜಂಪ್, ಆಗ್ಬಿಡ್ಬೇಕು, ಹೋಗ್ಬಿಡ್ಬೇಕು. 22, 21, 23 ಮದುವೆ. ಓಡು, ಬೆಳಗ್ಗೆ ಎದ್ದು ದುಡಿ, ಹಾಗೇನು ಚೆನ್ನಾಗಿಡ್ಬೇಕು. ಅಕಸ್ಮಾತ್ ಒಂದು ಮಗು ಕುತ್ಕೋಬಿಟ್ರೆ, ಆರ್ ಯು ರೆಡಿ ಮೆಂಟಲಿ, ಫಿಸಿಕಲಿ, ಫೈನಾನ್ಷಿಯಲಿ? 22, 23 24, 25 ಇಟ್ಕೊಳ್ಳಿ. ಏನ್ ಸಂಪಾದನೆ ಇದೆ, ಎಷ್ಟಿದೆ ಯೋಚನೆ ಮಾಡಿ ನೋಡಿ. ಏನಿದೆ, ಏನೆತ್ತಿಟ್ಟಿದ್ದೀರಿ? ಏನೂ ಇಲ್ಲ. ಆಕೆಗೆ ಒಂದು ಜ್ವರ ಬಂದ್ಬಿಡ್ತು, ಸಡನ್ ಆಗಿ ಪ್ರೆಗ್ನೆನ್ಸಿ ಆಗ್ಬಿಟ್ಲು, ಏನೇನ್ ಟೆಸ್ಟ್ಗಳಿದೆ ಗೊತ್ತಾ? ಆಕೆ ಜೊತೆಲಿ ಯಾರಾದ್ರೂ ಇರಬೇಕು. ಇನ್ನು ನಿಮ್ಮನ್ನೇ ಅರ್ಥ ಮಾಡ್ಕೊಂಡಿಲ್ಲ ಪುಟ್ಟ ಜೀವ. ಆಕೆನೂ ಕೆಲ್ಸಕ್ಕೆ ಹೋಗ್ತಿದ್ದಾಳೆ, ನೀವು ಕೆಲ್ಸಕ್ಕೆ ಹೋಗ್ತಿದ್ದೀರಿ, ಮನೇಲಿ ವಯಸ್ಸಾದವರಿದ್ದಾರೆ. ದಿಢೀರಂತ ಬೇರೆ ಊರ್ಗೆ ಹೋದು ಕೆಲ್ಸದಲ್ಲಿ ಇದ್ರಿ ಅಂದ್ರೆ ಅಂತೂ ಅದು ಇದ್ದಿದ್ದು ದೊಡ್ಡ ಅವಘಡ. ಮಾತಾಡ್ಸೋರಿಲ್ಲ, ಬೈಕೆಗಳಿರ್ತವೆ, ಆಸೆಗಳಿರ್ತವೆ, ಹೇಳ್ಕೊಳ್ಳೋದಿರ್ತವೆ. ಏನಾಗುತ್ತೆ ಯೋಚನೆ ಮಾಡಿ ನೋಡಿ. ಅದಕ್ಕೆ ಹುಟ್ಟಿರೋ ಮಕ್ಕಳಲ್ಲೂ ತೊಂದರೆ. ನೀವು ಗಾಬರಿ. ಆ ಟೆಸ್ಟ್ಗಳು ಇನ್ನೊಂದು, ಇವತ್ತಿನ ಆಸ್ಪತ್ರೆಗಳು ಕೇಳಬೇಡಿ, ಲಕ್ಷಗಳಲ್ಲಿ ಪೀಕತಕ್ಕಂಥ ಭಾವ, ಬರೀ ಲಕ್ಷಗಳ ಭಾವ. ಇನ್ನೇನಾಗುತ್ತೆ? ತಟ್ಕೋತೀರಾ, ಮತ್ ಸಾಲ ಮಾಡು. ಸಾಲ ಮಾಡಿಬಿಟ್ಟು ಆ ಬಡ್ಡಿ ಕಟ್ತೀರಾ, ಇರೋ ಮನೆ ಬಾಡಿಗೆ ಕಟ್ತೀರಾ, ಓಡಾಡ್ಲಿಕ್ಕೆ ಒಂದು ಬೈಕ್ ಇಲ್ಲ ಕಾರ್ ತಗೊಂಡಿರಾ, ಅದಕ್ಕೊಂದು EMI ಮಾಡಿಟ್ಕೊಂಡಿದ್ದೀರಾ. You are not ready to take that physical responsibility, mental responsibility, emotional responsibility. ಇವತ್ತಿನ ಜನರೇಷನ್ ಒಂದು 5 ವರ್ಷ 7 ವರ್ಷದಲ್ಲಿ ಡೈವರ್ಸ್ಗೆ ಏನಕ್ಕೆ ಹೋಗ್ತಿದ್ದಾರೆ ಅಂದ್ರೆ ಇದೇ ಕಾರಣ. ತುಂಬಾ ಚಿಕ್ಕ ವಯಸ್ಸಿಗೆ ಮದುವೆ ಮಾಡ್ಲಿಕ್ಕೆ ಹೋಗ್ತಿದ್ದೀರಿ. ಲೆಟ್ ದಮ್ ಸೆಟಲ್ ಡೌನ್. ನನ್ನ ಮಾತು ಕೇಳಿ. ಈಗಿನ ಜನರೇಷನ್ಗೆ ಬಂದು ಮಕ್ಕಳು ದೇಹ ಬೇಗ ಬೆಳವಣಿಗೆ ಆಗಿದೆ, ನಿಜವೇ. ಎಲ್ರಿಗೂ ಬೆಳವಣಿಗೆ ಆಗುತ್ತೆ ಅದಿದೆ. ಕೆಲವರು 16ಕ್ಕೆ 26 ತರ ಕಾಣಿಸ್ತಾರೆ, ಇರ್ಲಿ. ಕೆಲವರು 26ಕ್ಕೆ 46 ತರ ಕಾಣಿಸ್ತಾರೆ, ಅದು ಆಗ್ಬಿಟ್ಟಿದೆ. ಅಷ್ಟು ಟೆನ್ಷನ್, ಲೋಡೆಡ್ ಟೆನ್ಷನ್. ಹುಡುಗ ಹಿಂಗಿರ್ಬೇಕು, ಹುಡುಗಿ ಹಿಂಗಿರ್ಬೇಕು, ದುಡಿಯೋದು ಹಿಂಗಿರ್ಬೇಕು. ಮದುವೆಗೆ ಮೊದಲೇ ಮನೆ ಇದೆಯಾ, ಮನೆ ತಗೋಬೇಕಾ, ಕಟ್ಕೋಬೇಕಾ, ಆ ಭಯದಲ್ಲೇ ಎಲ್ಲಿ ನೆಮ್ಮದಿಯಾಗಿರ್ತೀರಿ? ನೀವು ಒಂದು ಡಿಗ್ರಿ ಮುಗಿಸೋ ಅಷ್ಟರಲ್ಲಿ 22 ಆಗಿದೆ. ಒಂದು ಕೆಲ್ಸಕ್ಕೆ ಅಂತ ಸೇರಿದ್ರು ಮಿನಿಮಮ್ 3 ರಿಂದ 5 ವರ್ಷ ಬೇಕು ನಿಮ್ಗೆ ನೆಕ್ಸ್ಟ್ ಪ್ರಮೋಷನ್, ನೆಕ್ಸ್ಟ್ ಲೆವೆಲ್ಗೆ ಹೋಗ್ಲಿಕ್ಕೆ. ಒಂದು 28, 29. ಸೊ ಪ್ರಪಂಚ ನೋಡಿದ್ದೀರಿ, ವರ್ಕ್ ಕಲ್ಚರ್ ನೋಡಿದ್ದೀರಿ, ಫ್ಯಾಮಿಲಿ ಕಲ್ಚರ್ ಅಷ್ಟಲ್ಲಿ ಗೊತ್ತಾಗ್ತಿದೆ. ಒಳ್ಳೇದು ಕೆಟ್ಟದು ಇದೆಲ್ಲ ತಿಳ್ಕೊಳಕ್ ಒಂದು 29. ದೆನ್ ಆಗೊಂದು ಹುಡ್ಕೋಣ. ಒಂದು 10 ರಿಂದ 15 ತಿಂಗಳು ಆ ಸಂಗಾತಿ ಜೊತೆ ಚಾಯ್ಸ್ ಮಾಡ್ಕೊಳ್ತಿರೋ ಆ ಹುಡುಗ ಎಲ್ಲ ಹುಡುಗಿ ಜೊತೆ ಮಾತಾಡಿ, ಹೊರಗಡೆ ಹೋಗಿ ಒಂದು ಕಾಫಿ ಕುಡೀರಿ, ತಿಂಡಿ ತಿನ್ನಿ. ಎಸ್, ನನ್ನ ಮನಸ್ಸಿಗೆ ಕರೆಕ್ಟ್ ಆಗಿದ್ದಾನೆ, ನನ್ನ ಭಾವನೆಗಳಿಗೆ ಕರೆಕ್ಟ್ ಆಗಿದ್ದಾನೆ, ನನ್ನ ಎಮೋಷನ್ಸ್ ಕರೆಕ್ಟ್ ಆಗಿದ್ದಾನೆ. ದೆನ್ ನಂತರ ಮದುವೆ ಮಾತಾಡೋಣ. 30 ದಾಟಲಿ, ನನ್ನ ಮಾತು ಕೇಳಿ. ಯಾರು 30 ಒಳಗಡೆ ಮದುವೆ ಆಗಬೇಡಿ. ಈಗಿನ ಜನರೇಷನ್ ಯು ವಿಲ್ ಎಕ್ಸ್ಪ್ಲಾಯ್ಟ್. ನೋಡಿ, ಇಷ್ಟು ಬೇಗ ನಿಮ್ಗೆ ವರ್ಟಿಗೋ ಪ್ರಾಬ್ಲಮ್, BP ಪ್ರಾಬ್ಲಮ್, ಶುಗರ್ ಪ್ರಾಬ್ಲಮ್, ಥೈರಾಯ್ಡ್ ಪ್ರಾಬ್ಲಮ್ 1-2 ಮಾಡಿಟ್ಕೊಳ್ತಿರ್ತಕ್ಕಂಥದ್ದು. ಅಲ್ಲೋಲ ಕಲ್ಲೋಲ. ಅಯ್ಯೋ ರಾಮಚಂದ್ರ, ನೋಡಿ ನೀವು ಇಷ್ಟು ಬೇಗ ಸಾಲ. ಆಲ್ರೆಡಿ ಸಾಲ ಮಾಡಿ ಫಾರಿನ್ಗೆ ಹೋಗಿ. ಮೊನ್ನೆ ಯಾರೋ ಒಂದು ಇಂಟರ್ನ್ಯಾಷನಲ್ ಲಾ ಓದಲಿಕ್ಕೆ 1 ಕೋಟಿ ಸಾಲ ಮಾಡ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಇನ್ನೂ ಕ್ಲಿಯರೆನ್ಸ್ ಮಾಡ್ಕೊಳಕ್ ಆಗ್ತಿಲ್ಲ. ಇಂಟರ್ನ್ಯಾಷನಲ್ ಲಾ ಏನಕ್ಕೆ ಬೇಕು? ಇಂಟರ್ನ್ಯಾಷನಲ್ ಪ್ರಾಕ್ಟೀಸ್ ಮಾಡಕ್ ಹೋಗ್ತಿದ್ದೀರಾ? ನೋಡಿ, ಜಸ್ಟ್ ನಿಮಗಿರುವಷ್ಟು ಅನುಭವ ನನಗಿಲ್ಲ, ನಿಮ್ಮ ವೇಗ ನಾವಿಲ್ಲ, ನಿಮ್ಮ ಆಲೋಚನಾ ಶಕ್ತಿ ನಾವಿಲ್ಲ, ನಿಮ್ಮ ಚಿಂತನಾ ಶಕ್ತಿ ನಾವಿಲ್ಲ, ನಾವು ಖಂಡಿತ ನಾವಿಲ್ಲ. ನೀವು ಜನರೇಷನ್ Z. ವಾವ್, ಸ್ವಲ್ಪ ಯೋಚನೆ ಮಾಡಿ ನೋಡಿ. ಏನೋ ಫಾರಿನ್ ಹೋಗ್ಬಿಟ್ಟು ಓದ್ಬಿಟ್ರೆ ಕಾನೂನು,
ಇಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ನೀವು ತುಂಬಾ ಇದಾಗಿದ್ದೀರಿ, ನೀವು ಇಂಟರ್ನ್ಯಾಷನಲ್ ಎಕ್ಸ್ಪ್ಲೋರ್ ಆಗ್ತಿದ್ದೀರಿ ಅಂದ್ರೆ ಆಗ ಒಂದು ಇಂಟರ್ನ್ಯಾಷನಲ್ ಲಾ ಓದೋದು ಒಂದು ಒಳ್ಳೆಯದು. ಅದರ ಬದಲು ಇಲ್ಲಿ ಬದುಕು ಕಟ್ಟಿ ಯಾಕೆ? ಕಪಿಲ್ ಸಿಬ್ಬಲ್ ನೋಡಿ, ರಾಮ್ ಜೇಠ್ಮಲಾನಿ ನೋಡಿ, ಅಭಿಷೇಕ್ ಸಿಂಘ್ವಿ ನೋಡಿ, ಒಬ್ಬೊಬ್ಬರು, ಚಿದಂಬರಂ ನೋಡಿ, ನಳಿನಿ ಚಿದಂಬರಂ ಅವರು ಕೂಡ ಲಾ ಪ್ರಾಕ್ಟೀಸ್ ಮಾಡಿರೋರೆ. ಅವ್ರು ಒಂದೊಂದು ಫೀಸ್ಗಳು ಗೊತ್ತಿದೆಯಾ ನಿಮಗೆ? ಯಾವ ಫಾರಿನ್ ಕಂಪ್ನಿಗಳು ಕೊಡಲ್ಲ ಅಷ್ಟೊಂದು ಫೀಸು. ಒಂದು ಕೇಸ್ ಅವ್ರು ಮುಟ್ತಾರೆ ಅಂತ ಹೇಳ್ದ ಅಂದ್ರೆ ಏನು ಅನ್ಕೊಂಡಿದ್ದೀರಿ ನೋಡಿ. ಹೀಗೆ ನಿಮ್ಮ ವೇಗ, ಧಾವಂತ ದುಡುಕ್ತಿರೋ ವೇಗದಲ್ಲಿ ಇದೊಂದು ಮದುವೆ ಒಂದು ರಾಡಿ ಆಗುತ್ತೆ. ದಯಮಾಡಿ ಹೇಳ್ತಾನೆ, ನೀವು ಎಂಜಾಯ್ ಮಾಡ್ತಿಲ್ಲ, ನಿಮ್ನಲ್ಲಿ ಆ ಖುಷಿನೇ ಇಲ್ಲ. ಮೊನ್ನೆ ಕೂಡ ಬಳ್ಳಾರಿಯಿಂದ ಬರ್ತಾರೆ, ಮದುವೆ ಆಗಿ 2 ವರ್ಷಕ್ಕೆ ಹೆಂಗಾಗ್ಬಿಟ್ಟಿದ್ದಾರೆ ಅಂದ್ರೆ 20 ವರ್ಷದ ಅನುಭವದ ತರ. ಮನೆ ಕಟ್ಟಿಲ್ಲ ಗುರುಗಳೇ, ಕಾರ್ ತಗೊಂಡಿಲ್ಲ ಗುರುಗಳೇ. ಹೋಗ್ರೋ, ಎಲ್ಲಾದ್ರೂ ಒಂದ್ 3 ದಿನ ಸುತ್ತಾಡ್ಕೊಂಡು ಬಂದ್ರೋ, ಇರೋದ್ರಲ್ಲಿ ಅಚ್ಚುಕಟ್ಟಾಗಿ ತಿನ್ರೋ. ಎಷ್ಟು ಬರುತ್ತೆ ನಿನ್ಗೆ ಅಂದ್ರೆ ಒಂದು 80,000 ಬರುತ್ತೆ ಆಕೆಗೆ. ಗಂಡನ ಕೆಲಸ ಎಲ್ಲ ಇಟ್ಸ್ ಓಕೆ, ಇರ್ಲಿ. ಆಕೆದೆಲ್ಲ ನಿನ್ನದೆಲ್ಲ ಆಕೆದೆ. ಹೋಗಿ ಎಲ್ಲಾದ್ರೂ 1-2 ದಿನ ರಜಾ ಹಾಕೊಂಡು ಜಾಲಿಯಾಗಿರಿ. ಕೆಲಸ ಇಲ್ಲ ಅಂದ್ರೆ ಆನಂದವಾಗಿರಿ. ಬಂದಾಗ ನೋಡೋಣ, ಏನೋ ಒಂದು ಆಗುತ್ತೆ. ಈಗಲೇ ತುಂಬಾ ಡಿಲೇನೂ ಮಾಡ್ಕೋಬೇಡಿ. 30-31ಕ್ಕೆ ಮದುವೆ ಆದ್ರಿ, ಅಷ್ಟೊತ್ತಿಗೆ ನೀವು ಅರ್ಥ ಮಾಡ್ಕೊಂಡಿದ್ದೀರಲ್ವ, ಬೇಗ ಪ್ಲಾನಿಂಗ್ ಮಾಡ್ಕೊಳ್ಳಿ. ಒಂದು ಮಗುಗೆ ನಿಮ್ ಬಗ್ಗೆ ಆಕೆ ಗೊತ್ತಿದೆ, ಆಕೆ ಬಗ್ಗೆ ನಿಮಗ್ ಗೊತ್ತಿದೆ. ಸೊ ದೇಹ ಮಧುರಂ ಆನಂದಂ ಸಂಗೀತಂ ನಿನಾದಂ. ಒಂದೊಳ್ಳೆ ಪಾಪಕ್ಕೆ ಪ್ರಿಪೇರ್ ಆಗಿ 6 ತಿಂಗಳು ಒಂದು ಪುಟ್ಟ ಮೆಂಟಲಿ ಒಂದು ಧ್ಯಾನ ಪೂಜೆ ಈ ತರದ್ದು ಒಂದು ಗರ್ಭ ಸಂಸ್ಕಾರಕ್ಕೆ, ಗರ್ಭದಾನಕ್ಕೆ ರೆಡಿ ಆಗ್ಬಿಟ್ಟು ಒಂದೊಳ್ಳೆ ಪಾಪ ಖಂಡಿತ ಭೂಮಿಗೆ ಬರುತ್ತೆ. ಲೇಟು ಮಾಡ್ಕೋಬೇಡಿ. ಯಾಕಂದ್ರೆ ನಿಮ್ಗೊಂದು 36-37 ನಂತರ ಪಾಪ ಮಾಡ್ಕೊತೀನಿ ಅಂತ ಹೇಳ್ದ ಅಂದ್ರೆ ಇಟ್ಸ್ ಅ ಮಿಡಲ್ ಮ್ಯಾನೇಜ್ಮೆಂಟ್ ಟೈಮ್. ಆಗ ರೆಸ್ಪಾನ್ಸಿಬಿಲಿಟಿ ಎಲ್ಲ ಬಂದಿರುತ್ತೆ. ಇದೆಲ್ಲ ಕಮಿಟ್ಮೆಂಟ್ ತೀರಿಸ್ಕೊಂಡಿದ್ರ, ಬಟ್ ಪಾಪು ಬರ್ತಾನೆ. ಅವನಿಗೊಂದು 5 ವರ್ಷ ಆಗೋಷ್ಟಲ್ಲಿ 42 ವರ್ಷ. ತಾಯಿ ಜೀವ ನೀವು ತಟ್ಕೋತೀರೇನೋ? ಅವನು ಹೇಳ್ತಾನೆ, ಒಂಟೆ ಸವಾರಿ ಮಾಡಿ, ಆನೆ ಸವಾರಿ ಮಾಡಿ, ಕುದುರೆ ಸವಾರಿ ಮಾಡಿ, ಈಜ್ ಕಲ್ಸಕ್ ಹೋಗೋಣ, ಕ್ರಿಕೆಟ್ ಆಡಕ್ ಹೋಗೋಣ, ಫುಟ್ಬಾಲ್ ಆಡಕ್ ಹೋಗೋಣ. ಜಿಗಿತಾನೆ, ಹಾರ್ತಾನೆ ಅವನು. ನೀವು ಅವನ ಕಡೆ ನೋಡ್ತೀರಾ. ನಿಮ್ ಕೆಲ್ಸದಲ್ಲಿ ಒಂದು ದೊಡ್ಡ ಜವಾಬ್ದಾರಿಗಳು ಬಂದ್ಬಿಟ್ಟಿರುತ್ತೆ, ಮನೇಲಿ ದೊಡ್ಡ ಜವಾಬ್ದಾರಿಗಳು ಬಂದ್ಬಿಟ್ಟಿರುತ್ತೆ. ಗಂಡನಾಗಿ, ಹೆಂಡತಿಯಾಗಿ, ಸೊಸೆಯಾಗಿ, ಅಳಿಯನಾಗಿ, ಭಾವನಾಗಿ, ಸೋ ಮೆನಿ ಪ್ಲೇಸ್ಮೆಂಟ್ಸ್. ಹೌದಲ್ವಾ? ಯೋಚನೆ ಮಾಡಿ ನೋಡಿ. 30ರ ಆಸುಪಾಸಿನ ಮದುವೆ ಆನಂದ ಮಕ್ಕಳೇ. ನಿಮ್ಗೆ ನಿಮ್ಮ ನಾಲೆಜ್ ತಕ್ಕಂತೆ ಆಗೊಂದು ಪಕ್ವತೆ ಬಂದಿರುತ್ತೆ. ಯಾವುದು ಸರಿ, ಯಾವುದು ತಪ್ಪು. 24, 23, 22 ಆ ವೇಗ ಧುಮುಕ್ಬೇಡಿ. ನನ್ನ ಅನುಭವ ನಾನು ನೋಡ್ತಿದ್ದೇನೆ, ತುಂಬಾ ಡೈವರ್ಸ್ಗಳು ಬೇಗ ಮದುವೆ ಆಗ್ತಿರೋರ್ದು ಈಗೀಗ ಡೈವರ್ಸ್ ಆಗ್ತಿದೆ. ಯಾಕಂದ್ರೆ ವಿತಿನ್ 6-7 ಇಯರ್ಸ್ ಯು ಫೀಲ್ ರಫ್ಚರ್. ಆ ಪ್ರೆಷರು, ಮಗು, ಮನೆ, ಜವಾಬ್ದಾರಿ, ಸಾಲುಗಳು, ಕಮಿಟ್ಮೆಂಟ್ಗಳು. ಬಟ್ 30ಕ್ಕೆಲ್ಲ ನಿಮಗೆ ಗೊತ್ತಿದೆ ಎಷ್ಟು ತಗೊಂಡ್ರೆ ಒಳ್ಳೇದು, ಎಷ್ಟು ಕಮಿಟಲ್ಲಿ ಬದುಕಿದ್ರೆ ಒಳ್ಳೇದು, ಎಷ್ಟು ಉಳಿಸ್ಕೋಗ್ತೀವಿ ನಾವು. ಹೌದು, ಇವತ್ತಿನ ಜನರೇಷನ್ ಬೇಗ ಖರ್ಚು ಮಾಡೋದ್ರ ಮೇಲೆ ಗಮನ. ನಿಮಗೆ ಒಂದು ಮನೆ ತಗೋಬೇಕು, ಕಾರ್ ತಗೋಬೇಕು, ಬೈಕ್ ತಗೋಬೇಕು, ಇನ್ನೂ ಒಂದೊಂದಲ್ಲ. ಆ ಭಾವದಲ್ಲಿ ಇದ್ದು ಬಿಟ್ಟಿದ್ದೀರಿ ಅಪ್ಪು. ನನ್ನ ಮಾತು ಕೇಳಿ, ಬೇಗ ಏನಕ್ಕೆ ಸಾಲ ಮಾಡಿ ಓದೋದು ಬೇಡ. ಇನ್ಮೇಲೆ ಸಾಲ ಮಾಡಿ ಮನೆ ತಗೊಳ್ಳೋದು ಬೇಡ. ಮದುವೆಗೆ ಮೊದಲೇ ಮನೆ ಕಟ್ಟಲಿಲ್ಲ ಅಂದ್ರೆ ಪರವಾಗಿಲ್ಲ, ಅವರು ಹೆಣ್ಣು ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಗಂಡು ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಏನಕ್ಕೆ ಧಾವಂತ ಆಗುತ್ತೆ? ಇಷ್ಟು ವಯಸ್ಸಿಗೆಲ್ಲ ನೀವು ಕೊಲ್ಯಾಪ್ಸ್ ಆಗ್ತಿದ್ದೀರಿ, ಬಿದ್ದೋಗ್ತಿದ್ದೀರಿ ಅನ್ನೋದು ಇದೇ ಕಾರಣ. ದಯಮಾಡಿ ಎಚ್ಚರಿಕೆ. 30 ಒಳಗಡೆ ಅಟ್ಲೀಸ್ಟ್ ಹುಡುಗಿಗೆ ಒಂದು 27-28 ಆಗ್ಲಿ ಮಕ್ಳೇ. ನನ್ನ ಮಾತು ಕೇಳಿ. ಅಮ್ಮಂದ್ರವ್ರು ದೇ ನೋ ಹೌ ಟು ಟೇಕ್ ಕೇರ್ ಅಸ್. ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಅವರು. ಲವ್ಲಿ ಕಿಡ್ಸ್, ದೇವರಂತ ಮಕ್ಕಳು ಅವರು. ನನ್ನ ಮನೆ ಮಕ್ಕಳನ್ನ ನಾನು ನೋಡಿದ್ದಾನೆ, ನನ್ನ ಕುಟುಂಬದ ಮಕ್ಕಳನ್ನ ನಾನು ನೋಡಿದ್ದಾನೆ. ಅವ್ರಿಗೂ ನಾನು ಇದೇ ಮಾತನ್ನ ಹೇಳ್ತಿದ್ದಾನೆ, ನಿಮಗೂ ಇದನ್ನೇ ಮಾತಾಡ್ತಿದ್ದಾನೆ. ಹುಡುಗರಿಗೂ ಅಷ್ಟೇ. ಒಂದು 29-30 ಆಗ್ಲಿ, ಏನಕ್ಕೆ ದುಡುಕ್ತಿದ್ದೀರಿ? ಅವ್ನು ದುಡುಗ್ದ ಇಷ್ಟ ಆಗಿದೆ ಅಲ್ವಾ, ನಿಲ್ಸಿ. ನೋಡಮ್ಮ, ನಿನ್ನ ನಮ್ಮ ಮನೆಗೆ ಮಾಡ್ಕೋತೀವಿ, ತಟ್ಟೆ ಬದಲಾಯಿಸ್ಕೊಳ್ಳೋಣ. ಪಕ್ವವಾಗಿ ಓದ್ಕೊಳ್ಳಿ, ಕೆಲಸದಲ್ಲಿ ನಿಂತ್ಕೊಳ್ಳಿ, ಒಂದು ಗುರಿ ತಲುಪ್ಕೊಳ್ಳಿ. ಇನ್ನೂ ಆ ಪ್ರೀತಿ ಪಕ್ವ ಆಗುತ್ತೆ. ಕಷ್ಟ ಸುಖ ಅರ್ಥ ಮಾಡ್ಕೊಳ್ಳಿ. ಯಾರ ಭಾವವೂ ಬೇಡ. ನೀವು ಪ್ರೀತಿ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ? ಯೋಚನೆ ಮಾಡಿ ಅಷ್ಟೇ, ಏನೂ ಆಗೋಲ್ಲ. ಬಟ್ 22-23ಕ್ಕೆಲ್ಲ ಹಾಕ್ತೀರಿ ಅಂತ ಇಟ್ಕೊಳ್ಳೋ, ಅಷ್ಟಕ್ಕೆ ಓಡಬೇಕು.
ಆ ಓಡೋ ವಯಸ್ಸಲ್ಲ, ತಿನ್ನೋ ವಯಸ್ಸು, ಕುಣಿಯೋ ವಯಸ್ಸು, ಆಡೋ ವಯಸ್ಸು. ಆಗ್ತಾನೆ ಕೆಲ್ಸಕ್ಕೆ ಸೇರಿದ್ರಿ, ಒಂದ್ ಸ್ವಲ್ಪ ದುಡ್ಡು ನೋಡ್ತಿದ್ದೀರಿ, ಒಂದ್ ಸ್ವಲ್ಪ ಫ್ರೆಂಡ್ಶಿಪ್ ನೋಡ್ತಿದ್ದೀರಿ, ಒಂದ್ ಸರೌಂಡಿಂಗ್ ಸರ್ಕಲ್ ಎಲ್ಲ ನೋಡ್ತಿದ್ದೀರಿ. ಅವ್ರ ಜೊತೆ ಎಲ್ಲೋ ಒಂದು ಟ್ರಿಪ್ಪು, ಆಫೀಸ್ ಟ್ರಿಪ್, ಇದೆಲ್ಲ ಗಂಡ ಏನೇ ಇದು, ಎಲ್ಲೇ ಇದು ಅಂತಾನೆ. ಟ್ರಿಪ್ ಹೋಗೋಕ್ಕಾಗಲ್ಲ, ಎಲ್ಲರೂ ನಿಮ್ಮನ್ನು ವಿಚಿತ್ರವಾಗಿ ನೋಡ್ತಾರೆ, ಅವನನ್ನು ನೋಡ್ತಾರೆ. ಸಡನ್ ಆಗಿ ಹೋಟೆಲ್ನಲ್ಲಿ ಪಾಪ ಕುತ್ಕೊಬಿಡ್ತು ಅಂದ್ರೆ ಯು ಆರ್ ನಾಟ್ ರೆಡಿ. ಸರಿ, ಅದನ್ನೊಂದು ಮಿಸ್ಕ್ಯಾರೇಜ್ ಮಾಡಿಸೋಗೋಗಿ ಇನ್ನೊಂದು ಎಡವಟ್ಟುಗಳು. ಯು ಆರ್ ನಾಟ್ ಸಪೋಸ್ ಟು ಡೂ ದ್ಯಾಟ್. ಒಂದು ಮಗು ಗರ್ಭ ಧರಿಸಿ ತೆಗೆಸೋದು ಮಹಾಪಾಪ. ಸೋ ಮೆನಿ ಕಾಂಪ್ಲಿಕೇಶನ್ಸ್ ಆ ತಾಯಿಗಾಗುತ್ತೆ, ಮೆಡಿಕಲ್ ಕಾಂಪ್ಲಿಕೇಶನ್ಸ್ ಆಗುತ್ತೆ. ತುಂಬಾ ಜನಕ್ಕೆ ಅಬಾರ್ಷನ್ ಆದ್ಮೇಲೆ ಮಕ್ಕಳೇ ಆಗ್ಬಿದ್ದಾಗ ನಾನು ನೋಡಿದ್ದೇನೆ. ಇದೆಲ್ಲ ಯು ಆರ್ ನಾಟ್ ರೆಡಿ. ಏನೋ ಇದು ನಾನು ಇಷ್ಟು ಚಿಕ್ಕ ವಯಸ್ಸಿಗೆ ಮಗುನ, ಒಬ್ಬ 25 ವರ್ಷ, ನೀವು ನಂಬಲ್ಲ, ಮಕ್ಕಳು 2 ಮಕ್ಕಳು ತಂದೆ ಸತ್ತೋಗೋಣ ಅಂತಾನೆ. ಪ್ರೀತಿಸಿದ ಒಂದೇ ತಪ್ಪಿಗೆ ದುಡುಕಿ ಮದುವೆ ಆಗಿ, ರಾಮಚಂದ್ರ ಏನಕ್ಕೂ ಹೋಗ್ಲಿ ಮದುವೆ ಆದೆ, ಮಕ್ಕಳಾದ್ರೆ ಎಷ್ಟು ಬೇಗ ಏನಕ್ಕೋ ಬೇಕಿತ್ತು. ಮನೇಲಿ ಹೇಳಿದ್ರು ಅವಳು ಗಲಾಟೆ ಜಾಸ್ತಿ, ರಭಸ ಜಾಸ್ತಿ, ದುಡುಕ್ತಾಳೆ, ಎದ್ದೋಗ್ತಾಳೆ, ಮಾತೆತ್ತಿದ್ರೆ ಅದಕ್ಕೆ ಒಂದು ಮಗು ಆಗ್ಲಿ ಇನ್ನೊಂದು ಮಗು ಆಗ್ಲಿ. ಅಯ್ಯ ರಾಮಚಂದ್ರ, 20ಕ್ಕೆ ಮದುವೆ ಮಾಡ್ಕೊಂಡಿರೋದೇ ತಪ್ಪು. ಆಡೋ ವಯಸ್ಸು ನೋಡಿ, ಅವ್ನ ಫ್ರೆಂಡ್ಶಿಪ್ ಜೊತೆ ಹೊರಗಡೆ ಹೋಗೋ ಆಗಿಲ್ಲ, ಬರೋ ಆಗಿಲ್ಲ, ಎಲ್ಲೋ ತಿನ್ಕೊಂಡು ಎಲ್ಲೋ ಆನಂದವಾಗಿ ಬೈಕಲ್ಲಿ ಅದು ಇದು ಅಂತ ಇದ್ದವನು ಏನೋ ಒಂದು ಕೈ ತುಂಬ ಒಳ್ಳೆ ಒಂದು ಫ್ಯಾಕ್ಟ್ರಿಲಿ ಕೆಲಸ, ಎವ್ರಿಥಿಂಗ್ ಬ್ಲಾಕ್ಡ್. ಅವಳಿಗೆ ಭಯ, ಒಬ್ಳೇ ಇದ್ದಾಳೆ, ಯಾರ ಜೊತೆ ಏನ್ ಪಳಗೋದು ಅಂತ ಗೊತ್ತಿಲ್ಲ. ಇದು ಬಂದು ತಂದಿಡ್ತಿರ್ತಕ್ಕಂಥ ಸಮಸ್ಯೆ. ಬೇಗ ಮದುವೆ ಆದ್ರೆ ಡೈವರ್ಸ್ಗಳು ಹೆಚ್ಚು, ಸಪರೇಷನ್ಗಳು ಹೆಚ್ಚು, ಮಾನಸಿಕ ದ್ವಂದ್ವಾರ್ಥಗಳು ಹೆಚ್ಚು. ನಿಮ್ ಜನರೇಷನ್ ಬೇರೆಪ್ಪ, ನಮ್ ಜನರೇಷನ್ ಬಿಡಿ, ನಮ್ಮ ಹಿರಿಯರ ಜನರೇಷನ್ ಅಂತೂ ಕೇಳಲೇಬೇಡಿ. 11ನೇ ವಯಸ್ಸು 12ನೇ ವಯಸ್ಸಿಗೆ ಮದುವೆ ಮಾಡಿದವರು ಉಂಟು. ಅದು ಬೇರೆ, ಕಾಲಕ್ಕೆ ತಕ್ಕಂತೆ ಬದಲಾಗಿದೆ. ಯಾರು ಮನೆಯಲ್ಲಿ ಇವತ್ತು ಹಿರಿಯರಿಗೆ ಕೇಳ್ಕೊತಿದ್ದಾರೆ, ಮಕ್ಕಳಿಗೆ 22 ಆಗ್ಬಿಡ್ತು ಗುರುಗಳೇ, 23 ಆಗ್ಬಿಡ್ತು ಗುರುಗಳೇ, ಹೆಣ್ಮಗುಗಂತೂ 20 ದಾಟ್ಬಿಡ್ತು ಅಂದ್ರೆ ಆಗ್ಲಿಗೆ ಗಿಟಾರ್ ಬಾರಿಸ್ಲಿಕ್ಕೆ ಶುರು ಹಚ್ಕೊಬಿಡ್ತಾರೆ. ಮತ್ತಿನ್ನೇನಕ್ಕೆ ಎತ್ರಿ ಅಂತ ತಪ್ಪು ಮಾಡಬೇಡಿ. 30ರ ಒಳಗಡೆ ಮದುವೆ ಮಾಡಬೇಡಿ. ಅಟ್ಲೀಸ್ಟ್ ಹೆಣ್ಮಗುಗೆ 27, 28 ಆಗ್ಲಿ. ಹಾಗೂ ಅವಳು ಆಸೆ ಪಟ್ಟಿದ್ರು ನಾನಾ ಟೈಮ್ ತಗೋ ಅಂತೇಳಿ, ಗೊತ್ತಿಲ್ಲ ಅವಳಿಗೆ, ಏನೋ ಒಂದು ಆಸೆ, ಏನೋ ಒಂದು ಕರ್ಕೊಂಡೋಗಿ ಒಂದು ಚಾಕ್ಲೇಟ್ ತಿನ್ನಿಸ್ಬಿಟ್ಟ, ಅದೇ ಸತ್ಯ ಅನ್ಕೋಬಿಟ್ಲು ನನ್ನ ತಾಯಿ. ಸೊ ದೀಸ್ ಆಲ್ ಕಾಂಪ್ಲಿಕೇಶನ್ಸ್ ಕಮ್ಸ್. ನೀನು ಮೆಚೋರ್ಡ್ ಎನಫ್ ಆಗಿದ್ಯಾ, ಕ್ಯಾನ್ ಯು, ಅಲ್ಲೆಲ್ಲ ಮತ್ತೆ ಜಾತಿ ಇನ್ನೊಂದು ಏನೋ ತಂದಿಡಬೇಡಿ. ಮಕ್ಳು ಅಕಸ್ಮಾತ್ ಇಷ್ಟಪಟ್ಟಿದ್ರೆ ಏನೂ ಆಗೋಲ್ಲ. ಇದೆಲ್ಲ ಇನ್ನು ಎಲ್ಲಿದ್ದೇವೆ? ಬದಲಾಗಿ ಮಕ್ಕಳಿಗೆ ಹೊರೆ ಹಾಕ್ಬೇಡಿ. ಹಾಗೆ ಮಕ್ಕಳೇ, ನೀವು ಹೊರೆ ಹೇಳ್ಕೋಬೇಡ್ರೋ, ನನ್ನ ಮಾತು ಕೇಳ್ರೋ. ಒಂದು 28 ಹೆಣ್ಣಿಗೆ ಒಳ್ಳೇದು, ಗಂಡಿಗೆ ಒಂದು 30 ಒಳ್ಳೇದು. ಒಂದು 6 ತಿಂಗಳು ಗ್ಯಾಪ್ ಕೊಡಿ, ಒಂದು ಪಾಪ 31ಕ್ಕೆ. ದೆನ್ ಬೈ 34, 35ಗೆಲ್ಲ ಅವನನ್ನ ಸ್ಕೂಲ್ಗೆ ಕರ್ಕೊಂಡು ಹೋಗೋದು, ಕರ್ಕೊಂಡು ಬರೋದು, ತಿನ್ಸೋದು, ಲಾಲ್ಸೋದು, ಅದೊಂದು ಬ್ಯೂಟಿಫುಲ್. ಅವನಿಗೊಂದು 10 ವರ್ಷ ತುಂಬಷ್ಟಲ್ಲಿ ಕರೆಕ್ಟ್ ಯೌವನ ಬಂದಿರುತ್ತೆ, ಅವನನ್ನು ಕರ್ಕೊಂಡು ಎಲ್ಲೆಲ್ಲೋ ಹೋಗ್ಬೋದು ನೀವು. ಈ ರೀತಿ ಯೋಚನೆ ಮಾಡಿ ನೋಡಿ. ಅಕಸ್ಮಾತ್ ನಾನು ಹೇಳಿದ್ರಲ್ಲಿ ತಪ್ಪಿದ್ರೆ, ಅಪಾರ್ಥವಾಗಿದ್ರೆ ಕ್ಷಮೆ ಇರಲಿ. ನಾನು ನಿಮ್ಮ ಅಭ್ಯುದಯಕ್ಕೆ, ಕ್ಷೇಮಕ್ಕೋಸ್ಕರವೇ ಹೇಳ್ತಿದ್ದೇನೆ. ಯಾಕಂದ್ರೆ ಪ್ಲಾನೆಟ್ಸ್ ಹೌ ಇಟ್ ಇಸ್ ಡಿಸೈನ್ಡ್ ಅಂದ್ರೆ, ದುಡುಕ್ತಿದ್ದೀರಿ ಕಂದಮ್ಮಂತೀರ, ನೀವು ಪ್ರೆಷರ್ ತಟ್ಕೊಳ್ತಿಲ್ರೋ. ಚಿಕ್ಕ ವಯಸ್ಸಿಗೆ ಹಾರ್ಟ್ ಅಟ್ಯಾಕ್, ಚಿಕ್ಕ ವಯಸ್ಸಿಗೆ ಕೂದಲು ಹೋಗ್ಬಿಟ್ಟಿದೆ. ರಾಮಚಂದ್ರ, ಚಿಕ್ಕ ವಯಸ್ಸಿಗೆ ಗ್ರೇ ಹೇರ್ಸ್ ಬಂದ್ಬಿಟ್ಟಿದೆ. ಮೊನ್ನೆ ಒಂದು ಮಗುಗೆ 32 ಆಗಿದೆ. ಅಪ್ಪು ನಿಂಗೆ ಮದುವೆ ನೋವೇ ಕಣೋ, ಆಗಿದೆ 2-3 ಅಂತ ಹೇಳಿದ್ರೆ ನಿಜ ಗುರೂಜಿ. ಒಳ್ಳೆ ಕೆಲಸದಲ್ಲಿದ್ದಾಳೆ, 1.5 ಲಕ್ಷ ಸಂಬಳ, ಪುಟಾಣಿ ಮಗು. ನೆಮ್ಮದಿಯಾಗಿರೋ ಯಾರಾದ್ರೂ ಬಂದಾಗ ಮಾತಾಡಿ ನಿನ್ಗೆ ಅನ್ನಿಸ್ದಾಗ ಮಾಡೋಣ ಕಣೋ. 32ನೇ, ತಲೆ ಕೆಡ್ಸ್ಕೋಬೇಡ. ಯಾಕಂದ್ರೆ ನಿನ್ನ ವೇಗ, ನಿನ್ನ ಕೋಪ, ನೀನು ಇಡೀ ಮನೆ ಜವಾಬ್ದಾರಿ ತಗೊಂಡಿರೋ ವೇಗಕ್ಕೆ ಅಲ್ಲೊಂದು ತಲ್ಲಣ ಆಗ್ಬಿಡುತ್ತೆ. ಎಸ್ ಗುರೂಜಿ, ರೈಟ್ ಗುರೂಜಿ, ಅಷ್ಟೇ. ಶಿ ವಾಸ್ ಸೋ ಕಾನ್ಫಿಡೆಂಟ್. ಅಷ್ಟೇ ಆಗ್ಲಿ. ದಯಮಾಡಿ ಕಾಲಕ್ಕೆ ತಕ್ಕಂತೆ ನಾವು ಬದಲಾಗಬೇಕು. ಕಾಲ ಏನು ಬದಲಾಗಲಿಲ್ಲ, ಆಲೋಚನೆಗೆ ತಕ್ಕಂತೆ, ವ್ಯವಸ್ಥೆಗೆ ತಕ್ಕಂತೆ ಬದಲಾಗಬೇಕು. ಒಳ್ಳೆದಾಗ್ಲಿ. ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ. ಇಲ್ಲ
ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಆರದ್ರಾ ನಕ್ಷತ್ರ, ಧ್ರುವಯೋಗ, ಭದ್ರಂಕರಣ, ಚಂದ್ರ ರಾಹು ಸಾರ. ರಾಹುವಿನ ಒಂದು ವಿಕೃತ, ವಕ್ರತ, ಚಾಂಡಾಳ ಬುದ್ಧಿ, ಆ ಒಂದು ಮೆಟೀರಿಯಲಿಸ್ಟಿಕ್ ಲೈಫ್. ಗುರು ನೋಡ್ತಿಲ್ಲ, ಅದ್ರ ಮೇಲೆ ಶನಿ ಬೇರೆ ವಕ್ರ ಆಗ್ತಾನಪ್ಪ. ಅದೊಂದು ಬೇರೆ ಕಂಪನ ಇದೆ ನನಗೆ. ಕರ್ಮಕಾರಕನು ವಕ್ರನಾಗಿ ರಾಹುನ್ ನೋಡ್ತಾನೆ. ಸೋ ಮೆನಿ. ಶುಕ್ರ ಅಸ್ತಂಗತ ಬೇರೆ. ಸೋ ಮೆನಿ ಕಾಂಪ್ಲಿಕೇಶನ್ಸ್. ಎಲ್ಲೂ ಕೇಳದ ಬೀಭತ್ಸ, ವಿಚಿತ್ರ ಕೊಲೆಗಳು, ವಿಚಿತ್ರ ನಡವಳಿಕೆಗಳು, ವಿಚಿತ್ರ ಅಂತಿಂಥದ್ದು ಕೇಳಲಾರದ್ದು ಕೇಳುತ್ತಿದ್ದೇವೆ, ನೋಡಲಾರದ್ದು ನೋಡುತ್ತಿದ್ದೇವೆ. ನೋಡಿ, ಒಬ್ಬ ಜೈಲಿಂದ ಬಿಡುಗಡೆ ಬರ್ತಾನೆ, ಯಾವುದೋ ಕೇಸು, ಪೋಕ್ಸೋ ಕೇಸು, ಕಂಪ್ಲೇಂಟ್ ಕೊಟ್ಟವರು, ಅವ್ರ ಮನೆಯವರು, ತನ್ನ ಮನೆಯವರು ಸಪೋರ್ಟ್ ಮಾಡಿದ್ರು ಅಂತ ತನ್ನ ಮನೆಯವ್ರನ್ನು ಕೊಂದು ಬಿಟ್ಟಿದ್ದಾನ. ಒಂಥರ ಬೀಭತ್ಸ ಕೇಳಲಿಕ್ಕೆ ಆಗ್ತಿಲ್ಲ ಮಕ್ಕಳೇ. ಅಂತಿಂತ ಒಂದು ಬೀಭತ್ಸಲ್ಲ. ಏನೋ ಭಗವಂತ, ಇದು ಯಾಕೋ ಭಗವಂತ, ಏನಕ್ಕೆ ಹಿಂಗೆ? ನೋಡಿ, ರಾಹು ಹೀಗೆ, ಅವನಿಗೆ ಆಲೋಚನೆ ಬರ್ಲಿಲ್ವಾ? ನೋಡಿ, ಜೈಲು ಖಾನೆ ಅಂತೀವಿ ರಾಹುವನ್ನ. ಶ್ರೀಲಂಕಾ ಕೊಲಂಬೋದಲ್ಲಿ ನೋಡಿ, ಜೈಲಿನಲ್ಲಿ ಗಲಾಟೆ ಆಗಿ ಎಷ್ಟು ಜನ ಸತ್ತಿದ್ದಾರೆ ಅಂತ ಹೇಳ್ತಲೇ ಇದ್ದೇನೆ. ಅದಕ್ಕೆ ಒಂದು ಪ್ರಾರ್ಥನಾ, ಪೂಜಾ, ಸಂಕಲ್ಪ. ಇದೇ ಒಂದು ವಾರಣಾಸಿ, ಬೆಂಗಳೂರಿನ ರಾಮಮೂರ್ತಿ ನಗರದ ಹತ್ರ ಬರುತ್ತೆ ವಾರಣಾಸಿ ಅಂತ ಹೇಳ್ಬಿಟ್ಟು, ಕಲ್ಕೆರೆ ವಾರಣಾಸಿ. ಅಲ್ಲೊಂದು ಅಂಬಾದುರ್ಗ ಪರಮೇಶ್ವರಿ ದೇವಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಹೂವಿನ ಕರಗ ಮಹೋತ್ಸವ ಇದೆ. ರಾಹು ಧನಿಷ್ಠ ನಕ್ಷತ್ರ, ಶನಿ ಬೇರೆ ವಕ್ರ ಮಕ್ಕಳೇ ಇದೆ. 24ನೇ ತಾರೀಕು ನಾನು ಇರ್ತೇನೆ ಅಮ್ಮನವರ ಕರಗ ಮಹೋತ್ಸವಕ್ಕೆ. ಅದರ ಬಗ್ಗೆ ಎಲ್ಲ ಪೋಸ್ಟರ್ ಎಲ್ಲ ಹಾಕ್ತೇನೆ. ಹಾಗಂದ್ರೆ ರಾಹುವಿನ ಈ ಒಂದು ವಿಚಿತ್ರಕಾರಿ ಶಕ್ತಿ, ತರ ಉನ್ಮಾದ, ಏನೇನೋ ಕೇಳಬಾರದ್ದು, ಕ್ಷೇತ್ರಗಳ ಬಗ್ಗೆ, ಗುರುಗಳ ಬಗ್ಗೆ, ಪೂಜೆಗಳ ಬಗ್ಗೆ, ದೇವರುಗಳ ಬಗ್ಗೆ, ಸಂಸ್ಕಾರಗಳ ಬಗ್ಗೆ ಏನೇನೋ ನಡೀತಿದೆ. ಒಂದು ಕಡೆ ಇಲ್ಲಿ ನೋಡಿ, ಬೀದಿ ಬದಿಗಳ ವ್ಯಾಪಾರಗಳು, ಇನ್ನೊಂದು ಅಂತ. ಯಾವುದು ಸರಿ, ಯಾವುದು ತಪ್ಪು? ಅವರು ಬಂದು ಬೀದಿಲಿ ತಂದು ನಿಂತುಕೊಳ್ಳುವಷ್ಟು ಮಟ್ಟಕ್ಕೆ ಮಾಡಿದವರು ಯಾರು? ಅವರು ಬೀದಿಯಲ್ಲಿ ನಿಂತುಕೊಂಡು ಬದುಕು ಕಟ್ಟಲಿಕ್ಕೆ ಅವ್ರಿಗೆ ಇದ್ದಿದ್ದಿದ್ರೆ ಅವ್ರು ಬೀದಿಲಿ ಬಂದಿರ್ತಿದ್ರ? ಇಷ್ಟೆಲ್ಲ ಅನಾಹುತ ಆಗ್ತಿತ್ತ? ಮಾಡಿದವರು ಯಾರು 75 ವರ್ಷದಿಂದ? ಇಷ್ಟೇ ಪ್ರಶ್ನೆ. ಹೌದು, ಬೀದಿ ಬದಿ ಪಾದಾಚಾರಿಗಳು ಕಡಿಮೆ ಅಂದರೂ ಅವ್ರ ಸಾವಿಗೆ ಯಾರು ದಿಕ್ಕು? ನೀವು ಕೆಲವು ಕಡೆ ನೀವು ನೋಡ್ಬಿಟ್ಟ ಅಂದ್ರೆ ಪಾದಾಚಾರಿಗಳಿಗೆ ಇಲ್ಲ, ಸತ್ಯವಾಗ್ಲು ರೋಡ್ ಮೇಲೆನೆ ಪಾರ್ಕ್ ಮಾಡಿ ಇಟ್ಕೊಬಿಟ್ಟಿರ್ತಾರೆ. ಯಾರ್ದದು? ಹೌದು, ಗೌರ್ಮೆಂಟ್ ಟ್ಯಾಕ್ಸ್ ಕಟ್ತೀವಿ, ರೋಡ್ ಟ್ಯಾಕ್ಸ್ ಕಟ್ತೀವಿ, ಪಬ್ಲಿಕ್ ಟ್ಯಾಕ್ಸ್ ಕಟ್ತೀವಿ, ಪ್ರಾಪರ್ಟಿ ಟ್ಯಾಕ್ಸ್ ಕಟ್ತೀವಿ, ಎಲ್ಲ ಸರಿ. ಒಬ್ಬ ಪಾದಾಚಾರಿ, ನೀವು ನಂಬಲ್ಲ, ಇವತ್ತಿಗೂ ನನ್ನ ಕಾರಲ್ಲಿ ಒಂದು ರೂಲ್ ಇದೆ. ಯಾರಾದ್ರೂ ಕ್ರಾಸ್ ಮಾಡುವಾಗ ನಾನು ನಿಂತ್ಕೋತಾನೆ, ಎಸ್ಪೆಷಲಿ ಪಾದಚಾರಿ. ಅವನಿಗೆ ದೇವರು ವ್ಯವಸ್ಥೆ ಕೊಟ್ಟಿದ್ರೆ ಬರಿಗಾಲಲ್ಲಿ ರಸ್ತೆನಲ್ಲಿ ನಡ್ಕೊಂಡು ಹೋಗ್ತಾನಪ್ಪ. ಯಾರಾದ್ರೂ ನಡ್ಕೊಂಡು ಹೋಗ್ತಿದ್ರೆ ಒಂದೊಂದು ಸಮಯ ಅಡ್ಡ ಬಂದ್ಬಿಟ್ರೆ, ಐ ಸೇ ಟು ಮೈ ಡ್ರೈವರ್ ಆಲ್ಸೋ, ನೆವರ್ ಆನ್ ಕೂಡ ಮಾಡಬೇಡ, ಗಾಬರಿ ಬಿದ್ದ್ಬಿಡ್ತಾನೆ. ಪ್ರಜ್ಞೆ ಇರಬೇಕು. ಈವನ್ 2 ವೀಲರ್ಸ್ ಕೂಡ ಅಡ್ಡ ಬಂದ್ರು ಕೂಡ ಹೋಗ್ಲಿ ಬಿಡು ಅಂತ ಹೇಳ್ಬಿಡ್ತಾನೆ. ಅವ್ನು ಗುದ್ಬಿಟ್ಟ, ಸರ್ ಬಿಟ್ಬಿಡು ಅಂತಾನೆ. ಯಾಕೆಂದ್ರೆ ಅವನಿಗೆ ವ್ಯವಸ್ಥಿತ ಇದೆ. ಕಾರಲ್ಲಿ ಬರ್ತಿದ್ದ, ದೊಡ್ಡ ವಾಹನದಲ್ಲಿ ಬರ್ತಿದ್ದ, ದೇವ್ರು ಕೊಟ್ಟಿರೋದು ಅಷ್ಟೇ ಪಾಪ.
ಅವರು ರಸ್ತೆಯಲ್ಲಿ ನಿಂತ್ಕೊಂಡು ಬದುಕಟ್ಟುವಂಥದ್ದರ ಮಟ್ಟಕ್ಕೆ ತಂದು ನಿಲ್ಲಿಸಿದವರು ಯಾರು? ಅವನ್ ಬದುಕೆಲ್ಲಿ ಹೋಗ್ಬೇಕು, ಅವನ್ ಏನ್ ಮಾಡ್ಕೋಬೇಕು, ಹೇಗೆ ನಿಂತ್ಕೋಬೇಕು? ಅವನ ವ್ಯವಸ್ಥೆ ಇದ್ದಿದ್ರೆ ಒಂದೊಳ್ಳೆ ಅಂಗಡಿ ಹಾಕೋತಿದ್ದ, ಬಾಡಿಗೆಗೆ ತಗೋತಿದ್ದ. ಇಲ್ಲವೇ ಕೆಲವರು ಅದನ್ನು ತುಂಬಾ ದುರುಪಯೋಗ ಮಾಡ್ಕೊಂಡಿರ್ತಕ್ಕಂಥವ್ರು ಉಂಟು, ಇಲ್ಲ ಅಂತೇನಲ್ಲ. ನಿಜವೇ. ಆದ್ರೆ ಆ ವ್ಯವಸ್ಥೆ, ದುರ್ವ್ಯವಸ್ಥೆ ಹೇಳ್ತಿರೋದು ಇವತ್ತು ಈ 75 ವರ್ಷ ಸ್ವಾತಂತ್ರ್ಯ ಬಂದು ಆಗಿದೆ, 76-77 ವರ್ಷ ಆಗಿದೆ. ಬೀದಿ ಬದಿನಲ್ಲಿ ನಿಲ್ಸ್ಬಿಟ್ಟಿದ್ದೀವಿ. ಅವ್ರಿಗೆ ಅದ್ರಲ್ಲಿ ಒಂದು ಅನ್ನವಿದೆಯೇ? ಸೊ ಇವತ್ತು ನಿಜ ಪಾದಚಾರಿಗಳ ಜೀವ ಕಾಪಾಡಲೇಬೇಕು. ಇಟ್ ಇಸ್ ಬಿಲಾಂಗ್ಸ್ ಟು ದೇರ್ ಸಿಸ್ಟಮ್. ಒಬ್ಬ ಸಾಮಾನ್ಯ ಮನುಷ್ಯ ರಸ್ತೆಯಲ್ಲಿ ನಡು ರಸ್ತೆಯಲ್ಲಿ ಬಂದು ಗುದ್ಕೊಂಡು ಹೋಗ್ತಾರೆ, ಬೀಳಿಸ್ಕೊಂಡು ಹೋಗ್ತಾರೆ. ಇದು ಎಗ್ಗಿಲ್ಲದೆ ನಡೀತಿದೆ. ಅವನಿಗೆ ಅಂತ ಒಂದು ಕಾಲು ದಾರಿ, ರಸ್ತೆ ದಾರಿ ಬೇಕೇ ಬೇಕು. ಬಟ್ ಈಗೇನ್ ಮಾಡೋಣ ಹೇಳಿ? ಅವ್ರಿಗೊಂದು ನಾವು ಏನಾದ್ರೂ ವ್ಯವಸ್ಥೆ ಮಾಡ್ಬೇಕಲ್ವಾ? ಮಾಡಬಹುದು ತುಂಬಾ ಸಿಂಪಲ್ ಆಗಿ. ಮಕ್ಕಳೇ, ಪ್ರತಿ ಏರಿಯಾನಲ್ಲೂ ಒಂದು ಪಾರ್ಕ್ ಇದೆ, ಜಾಗ ಇದೆ ಗೌರ್ಮೆಂಟ್. ಎಲ್ಲ ರಸ್ತೆ ಬದಿಯ, ಬೀದಿ ಬದಿಯ ವ್ಯವಸ್ಥೆ ಇರೋರ್ನ ಮೊದಲೆಲ್ಲ ಸಂತೆ ಅಂತ ಮಾಡೋರು. ಅಲ್ಲಿ ಹಾಕಿಸ್ಬಿಡಿ, ಬರೋರು ಅಲ್ಲಿ ಬಂದು ತಗೋತಾರೆ, ತಿಂತಾರೆ, ಯಾರಿಗೂ ತೊಂದರೆ ಇಲ್ಲ. ಅವ್ರ ಬದುಕಿಗೂ ಒಂದು ಬಂತ ಅನ್ನದ ಸಂತೆ, ಪಾತ್ರೆ ಸಂತೆ. ಅಲ್ಲೊಂದು ಸಂತೆ ಇದೆಯಲ್ಲ ಪ್ರತಿ ಏರಿಯಾನಲ್ಲಿ ಒಂದೊಂದು ಕಿಲೋಮೀಟರ್ಲು ಒಂದು 10,000 ಅಡಿ ಗೌರ್ಮೆಂಟ್ ಜಾಗ ಇದೆ. ಅಲ್ಲಿ ಇದ್ಕೊಳ್ರಪ್ಪ, ಸಂತೆ ಹಾಕೊಳ್ರಪ್ಪ. ನೀವು ಬರೋರು ಅಲ್ಲಿ ಬರ್ತಾರೆ, ಯಾರಿಗೂ ತೊಂದರೆ ಆಗಲ್ಲ. ಕರೆಕ್ಟ್. ಯೋಚನೆ ಮಾಡಿ ನೋಡಿ, ಅವ್ರ ಬದುಕಿಗೂ ಒಂದು ಅನ್ನ ಕೊಟ್ಟಾಗ ಇಷ್ಟವಾದವನು ಅಲ್ಲೋಗಿ ತಿಂತಾನೆ, ಅಲ್ಲೋಗಿ ತಗೋತಾನೆ, ಕಡಿಮೆ ಇದೆ ರೈಟ್. ಇಲ್ವಾ ಅವ್ನು ಮಾಲ್ಗೆ ಹೋಗ್ತಾನೆ, ಇಲ್ಲ ಪಕ್ಕದಲ್ಲಿರೋ ಅಂಗಡಿನಲ್ಲೇ ತಗೋತಾನೆ, ಹಣ್ಣು ತರಕಾರಿ, ಡನ್. ಅಲ್ಲಿ ತುಂಬಾ ಚೆನ್ನಾಗಿ ಸಿಗುತ್ತೆ, ಫ್ರೆಶ್ ಆಗಿ ಸಿಗುತ್ತೆ, ಕ್ಲೀನ್ ಆಗಿ ಕೊಡ್ತಾರೆ. ಒಬ್ಬ ರೈತನೇ ತಗೊಬಂದು ಮಾರ್ತಿದ್ದಾನೆ. ರೈತ ಪಾಪ ಅಲ್ಲಿಂದ ಬೆಳೆದಿರೋನು, ಯಾರೋ ದಲ್ಲಾಳಿ ಮಾತು ನಂಬಿಕೊಂಡು ಬದುಕೋ ಬದಲು ಇಂಥ ಜಾಗಕ್ಕೆ ಸರ್ಕಾರ ಯೋಚನೆ ಮಾಡಿ ನೋಡಿ, ಪ್ರಾಬ್ಲಮ್ ಸಾಲ್ವ್ ಔಟ್. ನೋಡಿ, ಅದಕ್ಕೆ ಹೇಳೋದು, ಪ್ರಾಬ್ಲಮ್ ಇದೆ, ಅದನ್ನ ಯಾವ ರೀತಿ ಸಾರ್ಟ್ ಔಟ್ ಮಾಡಬಹುದು ಅನ್ನತಕ್ಕಂಥದ್ದು ಯೋಚನೆ ಮಾಡಿ ನೋಡಿ. ಹೆಂಗ್ ಮಾಡಬೇಕು? ಈ ರೀತಿ ಒಂದು ನಿರ್ಧಾರ ತಗೊಂಡ್ರೆ ಎಷ್ಟೋ ಜನಗಳ ಬದುಕು ಖಂಡಿತ ಹೇಳ್ತಾನೆ ಚೆನ್ನಾಗಾಗುತ್ತೆ. ಒಂದು ಸಿಟಿ ಮಾರ್ಕೆಟ್ ಕಟ್ಟಿದ್ದೇವೆ, ಸಂತೆ ಮಾರ್ಕೆಟ್ ಕಟ್ಟಿದ್ದೇವೆ, ಹೂವಿನ ಮಾರ್ಕೆಟ್ ಕಟ್ಟಿದ್ದೇವೆ, ತರಕಾರಿ ಮಾರ್ಕೆಟ್ ಕಟ್ಟಿದ್ದೇವೆ. ಇಂಥ ಬೀದಿ ಬದಿ ವ್ಯಾಪಾರಿಗಳಿಗೂ ಕೂಡ ಒಂದು ಮಾರ್ಕೆಟ್ ಕಟ್ಬಿಡೋಣ. ಹೋಗ್ರಪ್ಪ, ತುಂಬಾ ಕಡಿಮೆ ಇದು ಕೊಡ್ರಪ್ಪ, ಒಂದು 10,000 ಕೊಡ್ರಪ್ಪ. ಅಂಥದ್ದೊಂದು ಜಾಗ ಕೊಟ್ಟಿದ್ದೀವಲ್ವಾ, ದಿನಕ್ಕೊಂದು 100 ರೂಪಾಯಿ ಕೊಡ್ರಪ್ಪ. ಒಂದು 1,000 ಜನ ಇಟ್ಟಿದ್ದಾರೆ. ದ ಮೇಂಟೆನೆನ್ಸ್, ಕ್ಲೀನಿಂಗ್, ಹೈಜಿನಿಕ್, ಅಲ್ಲಿರೋ ಬಿದ್ದಿರೋ ಕಸ, ಇನ್ನೊಂದು ಅಂತ ಏನೇನೋ ಮಾಡ್ಬೋದಲ್ವಾ? ತೋಚಿತ್ತು. ಅವ್ರಿಗೂ ಬದುಕು ಕಟ್ಟಿದಾಗ ಆಯ್ತು, ಇವ್ರಿಗೂ ತೊಂದರೆ ಆಗ್ಲಿಲ್ಲ, ಸರ್ಕಾರದ ನಿರ್ಧಾರವೂ ತಪ್ಪಾಗಲಿಲ್ಲ. ಒಂದೇ ಕಲ್ಲಲ್ಲಿ 3 ಮಾವಿನ ಹಣ್ಣು ಹೊಡೆದಾಗ ನೀವು ನೋಡಿ. ಅದಕ್ಕೆ ಹೇಳುದು, ಒಳ್ಳೆ ಚಿಂತನಕಾರರನ್ನ ತುಂಬಿಸ್ಕೊಂಡು ಈ ತರ ಚಿಂತನೆ ಮಾಡಿ ನೋಡಿ, ಯಾವ ರೀತಿ ಕಾಪಾಡಬೇಕು. ಯಾರಾದ್ರೂ ಸರ್ಕಾರಕ್ಕೆ ನನ್ನ ಈ ಮಾತನ್ನ ಕಟ್ ಮಾಡಿಬಿಟ್ಟು ಶೇರ್ ಮಾಡಿ ಸರ್ಕಾರದ ಅಧಿಕಾರಿಗಳಿಗೆ. ಅವನ ಅಂಬಾ ಅಂತಿದ್ದಾನೆ, ಇವನು ಅಂಬಾ ಅಂತಿದ್ದಾನೆ. ಈಗ ನಾವು ಮಾರ್ಗೋಪಾಯ ಹುಡುಕ್ಬೇಕು. ಏನ್ ಮಾಡೋದು? ನಗರ ದೊಡ್ಡದಾಗ್ಬಿಡ್ತು, ಬದುಕು ಕಟ್ಕೊಳ್ಳಿಕ್ಕೆ ಇಲ್ಲಿಗೆ ಬಂದ್ಬಿಟ್ರು, ಸಣ್ಣ ಪುಟ್ಟ ಮನೆ ಮಾಡ್ಕೊಂಡು ಏನೋ ಒಂದು ಇಟ್ಕೊಂಡು ಬಂದು ಅವ್ನು ಮಾರ್ಕೋತಿದ್ದಾನಯ್ಯ. ಮಾಡ್ಬಿಡೋಣ. ಹೀಗೆ ತಪ್ಪಿರ್ಬೋದು ನನ್ನ ಆಲೋಚನೆ. ಯೋಚನೆ ಮಾಡಿ ನೋಡಿ. ಸಂತೆ ಇದೆಯಲ್ಲ, ಸಿಟಿ ಮಾರ್ಕೆಟ್ಗೆ ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂದ್ರೆ ಹೋಗ್ತೀವಿ ನಾವು. ಕಲಾಸಿಪಾಳ್ಯ ಮಾರ್ಕೆಟ್ಗೆ ಹೋಗ್ತೀವಿ, ಸಿಟಿ ಮಾರ್ಕೆಟ್ಗೆ ಹೋಗ್ತೀವಿ, ಸಂತೆಗೆ ಹೋಗ್ತೀವಿ, ತಗೋ ಬರ್ತೀವಿ. ಹೂವು, ಹಣ್ಣು, ಪೂಜೆ, ಇನ್ನು ಆಷಾಢ ದೇವಿ ಪೂಜೆಗಳು. ಜನಕ್ಕೆ ಬೇಕು ಅನ್ನೋನು ಅಲ್ಲಿಗೆ ಬರ್ತಾನ. ಪ್ರತಿ ಏರಿಯಾನಲ್ಲಿ ಇದೆ. ಎಸ್, ಅಲ್ಲೇ ಒಂದು ಕಲೆಕ್ಷನ್ ಮಾಡ್ಬಿಟ್ಟು ಅಲ್ಲೇ ಒಂದು ಸೂಪರ್ವೈಸರ್ ಇಟ್ಬಿಡೋದು, ಒಂದು ಗಾರ್ಡ್ ಇಟ್ಬಿಡೋದು, ಒಂದು ಹೌಸ್ ಕೀಪಿಂಗ್ ಇಟ್ಬಿಡೋದು, ಒಂದು ಸೆಕ್ಯೂರಿಟಿ ಇಟ್ಬಿಡೋದು, ಕ್ಲೀನಿಂಗಿಗೆ ಇನ್ನೊಂದಕ್ಕೆ ಗ್ರೌಂಡು ಗಬ್ಬೆಕ್ಸೋದು ಬೇಡ. ಸೂಪರ್. ಪ್ರತಿಯೊಬ್ಬ ಆ ಒಂದು ವ್ಯಾಪಾರಿ ಹತ್ರ 100 ರೂಪಾಯಿ ತಗೊಳ್ಳಿ. ಅವನ್ ಪಾಪ ಅಂಗಡಿಗೆ ಬಂದು ಬಾಡಿಗೆ, ಬೆಂಗಳೂರಲ್ಲಿ ಬಾಡಿಗೆ ತಗೊಳಕ್ಕಾಗಲ್ಲ. 30,000 ಅಲ್ಲ, 10 ಕತ್ತಡಿಗೆ ಬಂದು ನೀವು 80,000 ಕೊಡ್ಬೇಕು. ನೆನ್ಪಿಟ್ಕೊಳ್ಳಿ, 80,000ದಿಂದ 1,80,000 ಕೊಡ್ಬೇಕು. 1,80,000 ಈ ಆಫೀಸ್ ಬಾಡಿಗೆ ಕೇಳಿದ್ರೆ ಗುಂಡಿಗೆ ಕೈ ಇಟ್ಕೋತೀರಿ ನೀವು. ಅವನ ಕೈಲಿ ಆಗಲ್ಲ. ಆರ್ದ್ರಾ ನಕ್ಷತ್ರ, ರಾಹು, ಧನಿಷ್ಠ ನಕ್ಷತ್ರ, ಕುಜನ ಸಾರ, ರಸ್ತೆ, ಟ್ರಾನ್ಸ್ಪೋರ್ಟು, ಪಬ್ಲಿಕ್, ಇವೆಲ್ಲವೂ ಅಪ್ಲೈ ಆಗ್ತಿದೆ. ಯೋಚನೆ ಮಾಡಿ ನೋಡಿ.
ಇಂಥದ್ದೊಂದು ಮಾಡಿಬಿಟ್ರೆ 1,000 ಜನದಿಂದ ಕಡಿಮೆ ಅಂದರು ₹100 ಅಂದ್ರೆ 1 ಲಕ್ಷ ಅಂದ್ರೆ ತಿಂಗಳಿಗೆ 30 ಲಕ್ಷ. ಎಷ್ಟು ಜನ ಜಾಬ್ ಕ್ರಿಯೇಟ್ ಮಾಡ್ಬೋದು ಗೊತ್ತಾ ಅಲ್ಲಿ? ಅಲ್ಲೇ ತಿಂಡಿ ಮನೆ ಇದೆ, ತರಕಾರಿ ಮನೆ ಇದೆ, ಸೋ ಮೆನಿ ಥಿಂಗ್ಸ್. 1,000 ಜನ, ಪ್ರತಿ ಏರಿಯಾಕ್ಕೂ ಒಂದು ಪಾರ್ಕು ಇಲ್ಲ ಒಂದು ಗೌರ್ಮೆಂಟ್ದು ಜಾಗ ಇದೆ, ಇಲ್ಲ ಪ್ರತಿ 3 to 5 ಕಿಲೋಮೀಟರ್ಸ್ಗಿದೆ. ಸೊ ಇಲ್ಲಿಗೆಲ್ಲ ಹೇಳ್ಬಿಟ್ಟು ಒಂದು ಟೋಕನ್ ಸಿಸ್ಟಮ್, ಆಧಾರ್ ಸಿಸ್ಟಮ್ ಅವ್ರಿಗೊಂದು ಮಾಡಿ, ಎಲ್ಲಾರ್ಗೂ ಒಂದು ಆಧಾರ್ ಕಾರ್ಡ್ ಕೊಟ್ಟಿದ್ದೇವೆ, ನಾವು ಮತದಾನದ ಕಾರ್ಡ್ ಕೊಟ್ಟಿದ್ದೇವೆ. ಈ ಥರದ ಬೀದಿ ಬದಿಯ ಬಿಸ್ನೆಸ್ ವ್ಯಾಪಾರಿಗಳಿಗೂ ರಿಜಿಸ್ಟರ್ ಮಾಡ್ಕೊಪ್ಪ, ನೀನು ಯಾರು ಕನ್ನಡದವನ ಫಸ್ಟ್ ಪ್ರಿಫರೆನ್ಸು, ನಮ್ಮ ಕರ್ನಾಟಕದವನ ಫಸ್ಟ್ ಪ್ರಿಫರೆನ್ಸು, ಇಂಥದ್ದೆಲ್ಲ ಮಾಡಿ ಯಾರ್ಯಾರಿಗೂ ಏನೇನೋ ಮಾಡೋ ಬದಲು ಇದೆಲ್ಲ ಒಂದು ತುಂಬಾ ಓದಿರೋ ವರ್ಗದವರಿದ್ದಾರೆ, ಅನುಭವಸ್ಥ ವರ್ಗದವರಿದ್ದಾರೆ. ಯೋಚನೆ ಮಾಡಿ ನೋಡಿ, ಅವನ ಬದುಕು ಆನಂದವಾಗಿರುತ್ತೆ. ಈಗ ಅಂದ್ಬಿಡ್ತಾನೆ, ಕೈ ಎತ್ತಿ ಮುಗಿದು ಬಿಡ್ತಾನೆ. ಅವ್ರ ಓಟೆಲ್ಲ ನಿಮ್ಗೆ, ಅವ್ರ ಮನೆಯಲ್ಲಿ 5 ಜನ ಇದ್ದಾರೆ. 1,000 ಅಂದ್ರೆ 5,000, ಒಂದು ಏರಿಯಾನಲ್ಲಿ 5,000 ಅಂತ ಹೇಳೋದನ್ನ ಲೆಕ್ಕ ಹಾಕೊಳ್ಳಿ. ಕಡಿಮೆ ಅಂದ್ರೆ 18,000 ಏರಿಯಾಗಳಿದ್ದಾವೆ. ಎಷ್ಟು ಓಟು ಬೀಳುತ್ತೆ ಯೋಚನೆ ಮಾಡಿ ನೋಡಿ. ನೀವು ದೇವರಾಗ್ಬಿಡ್ತೀರಿ. ಯಾವುದಾದ್ರೂ ಪಕ್ಷಾತೀತವಾಗಿ ಸರ್ಕಾರ ಸಹ ಈ ರೀತಿ ಪಬ್ಲಿಕ್ಗೆ ತಕ್ಕಂಥದ್ದು ಒಂದು ಹಾಕೊಳ್ತಕ್ಕಂಥದ್ದು ಮಾಡಿ, ಅದ್ಭುತ ಆಗುತ್ತೆ. ಬೇರೆ ಇನ್ನೂ ಯಾವ್ದಾದ್ರು ಸಜೆಷನ್, ಸಲಹೆ ನಮ್ಮ ಸರ್ಕಾರಕ್ಕೆ ನಾವು ಈ ತರ ತಲುಪಿಸೋಣ ಮಕ್ಕಳೇ, ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಆರ್ದ್ರಾ ನಕ್ಷತ್ರ, ಮೇಷರಾಶಿ. ಚಂದ್ರ ರಾಹು ಸಾರದಲ್ಲಿತ್ತು. ರಾಹು 11ನೇ ಮನೆ, ಚೆನ್ನಾಗಿದೆ. ವೃತ್ತಿ, ಉದ್ಯೋಗ, ಕೆಲಸ, ಕಾರ್ಯ ಅನುಕೂಲ ಇರತಕ್ಕಂಥದ್ದು. ಸೂರ್ಯ ಬುಧ ಬೇರೆ ಸೇರಿದಾನೆ. ಸಮಥಿಂಗ್ ರಾಹು, ಸ್ಪೋರ್ಟ್ಸ್, ಲೀಗಲ್ ಅಡ್ವೈಸರ್, ಟೆಕ್ನಿಕಲ್ ಅಡ್ವೈಸರ್, ಗುಪ್ತಚರ ಇಲಾಖೆ, ಪೊಲೀಸ್ ಇಲಾಖೆ, ಮೈನಿಂಗ್ ಇಲಾಖೆ, ಪೋಸ್ಟ್ಮಾರ್ಟಮ್ ಇಲಾಖೆ, ಸೂಪರ್ವೈಸಿಂಗ್ ಇಲಾಖೆ, ಡಿಟೆಕ್ಟಿವ್ ಏಜೆನ್ಸಿ, ಕಂಡುಹಿಡಿಯೋದು, ರಿಸರ್ಚ್ ಸ್ಕಾಲರ್ ಮಾಡೋದು, ಅತ್ಯದ್ಭುತ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ವೃಷಭ ರಾಶಿ, ರಾಹು ನಿಮಗೂ ಕಡಕನಲ್ಲ, ದಶಮದಲ್ಲಿದ್ದಾನೆ, ಚೆನ್ನಾಗಿದೆ. ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಗವರ್ಮೆಂಟ್ ಕನ್ಸಲ್ಟೆಂಟ್, ಪ್ರಾಪರ್ಟಿ ಕನ್ಸಲ್ಟೆಂಟ್, ಲೀಗಲ್ ಕನ್ಸಲ್ಟೆಂಟ್, ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಮಿಥುನ ರಾಶಿ, ಚಂದ್ರ ನಿಮ್ಮನೇಲೆ, ರಾಹು ಭಾಗ್ಯದಲ್ಲಿ, ಚೆನ್ನಾಗೇ ಇದೆ. ಭಾಗ್ಯದಲ್ಲಿರ್ತಕ್ಕಂಥ ರಾಹು ಒಂದೇ ರಿಯಲ್ ಎಸ್ಟೇಟು, ವಾಹನ, ಇಂತಹ ಒಂದು ವೃತ್ತಿ, ಉದ್ಯೋಗ, ಅದಕ್ಕೆ ಆ 2ಕ್ಕೆ ಸಂಬಂಧಪಟ್ಟಂಥದ್ರಲ್ಲಿದ್ರೆ ಎಚ್ಚರಿಕೆ. ಪೊಲೀಸ್ ಇಲಾಖೆ, ಗುಪ್ತಚರ ಇಲಾಖೆ, ಮ್ಯೂಚುವಲ್ ಫಂಡ್ ಅಡ್ವೈಸರ್, ಇನ್ಶೂರೆನ್ಸ್ ಅಡ್ವೈಸರ್, ಲೋನ್ ಅಡ್ವೈಸರ್, ಸೈಕಾಲಜಿಸ್ಟು, ಫಿಸಿಯೋಥೆರಪಿಸ್ಟು, ಅತ್ಯದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ, ಚೆನ್ನಾಗಿದೆ. ಇನ್ನು ವಿಶೇಷವಾಗಿ ಕರ್ಕಾಟಕ ರಾಶಿ, ಚಂದ್ರ 12ನೇ ಮನೆ, ರಾಹು ಅಷ್ಟಮ, ಒಂಚೂರು ಉದ್ಯೋಗ ಒತ್ತಡ, ಕೆಲಸ ಕಾರ್ಯ ಉಂಟು. ಮನಸ್ಸಿಗೇನೋ ಗಲಿಬಿಲಿ ಆಗೋದು. ಆತ್ಮಕಾರಕ, ಬುದ್ಧಿಕಾರಕ, ಮನೋಕಾರಕ, ಭೋಗಕಾರಕ, ಇಲ್ಯೂಷನ್ ಕಾರಕ, ಇವರೆಲ್ಲ ಬಂದು ಕೂತಿದ್ದಾರೆ. ಸೊ ಖಂಡಿತ ತಲೆ ಕೆಡಿಸ್ತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ದುಡುಕಿನ ನಿರ್ಧಾರ, ದುಡುಕಿನ ವ್ಯವಹಾರ ಮಾಡ್ಲಿಕ್ಕೆ ಹೋಗ್ಬೇಡಿ. ಹೊರಗಡೆ ಆದಷ್ಟು ತಿನ್ನೋದನ್ನ ಅವಾಯ್ಡ್ ಮಾಡಿ. ಏನಾದ್ರೂ ಸೀಕ್ರೆಸಿ ಇದ್ರೆ ಮೈಂಟೈನ್ ಮಾಡಿ. ಸಿಂಹ ರಾಶಿ, ರಾಹು 7ನೇ ಮನೆ, ಚಂದ್ರ 11ನೇ ಮನೆ, ಬ್ಯೂಟಿಫುಲ್ ಕಾಂಬಿನೇಷನ್. ಸೂರ್ಯನು 11ನೇ ಮನೆ. ವೃತ್ತಿ, ಉದ್ಯೋಗ ಸೂಪರ್ಬ್ ಆಗಿದೆ. ಸ್ವಂತ ಉದ್ಯೋಗವಾದ್ರು, ಸ್ವಂತ ವ್ಯವಹಾರ ಆದ್ರೂ, ಲೇವಾದೇವಿ ಆದ್ರೂ, ಫೈನಾನ್ಷಿಯಲ್ ಲೇವಾದೇವಿ, ಬಡ್ಡಿ, ಬ್ಯಾಂಕಿಂಗು, ಲೆಂಡಿಂಗು, ಇಂತಹ ಒಂದು ವೃತ್ತಿ, ಉದ್ಯೋಗ, ಅಡ್ವೈಸರ್ ಆಗಿ ಕೆಲಸ ಮಾಡ್ತಿದ್ದೀರಿ ಅಂದ್ರೂ ಕೂಡ ಅನುಕೂಲ ಸಿಂಧು. ಇನ್ನು ಕನ್ಯಾ ರಾಶಿ, ಚಂದ್ರ ಆರ್ದ್ರಾ ನಕ್ಷತ್ರದಲ್ಲಿ ದಶಮದಲ್ಲಿದ್ದಾನೆ. ರಾಹು 6ನೇ ಮನೆ, ವಿಜಯಂ. ಏನಾದ್ರೂ ಇವತ್ತು ಒಂದು ಒಳ್ಳೆ ಕೆಲಸ ಕಾರ್ಯ ಮಾಡಬೇಕು, ಹೋಗ್ಬೇಕು, ವಾದ ವಿವಾದ ಕೂತ್ಕೋಬೇಕು, ಚರ್ಚೆ ಮಾಡ್ಕೋಬೇಕು ಅನ್ನತಕ್ಕಂಥದ್ರಲ್ಲಿ ಏನಾದ್ರೂ ಹೆಜ್ಜೆ ಇಟ್ಟಿದ್ದೀರಿ ಅಂದ್ರೆ ಅತ್ಯದ್ಭುತವಾಗಿರ್ತಕ್ಕಂಥ ದಿನ, ಚೆನ್ನಾಗಿದೆ. ಆಸ್ ಎ ಪೊಲಿಟಿಕಲ್ ಅಡ್ವೈಸರ್, ಮ್ಯಾನೇಜ್ಮೆಂಟ್ ಅಡ್ವೈಸರ್, ಕಾರ್ಪೊರೇಟ್ ಅಡ್ವೈಸರ್, ಲೀಗಲ್ ಅಡ್ವೈಸರ್, ಫ್ಯಾಂಟಾಸ್ಟಿಕ್ ಡೇ. ತುಲಾ ರಾಶಿ, ಪೂರ್ವ ಪುಣ್ಯ ಸ್ಥಾನದಲ್ಲಿ ರಾಹು. ಏನಾದರೂ ಪೂಜೆ ಪುನಸ್ಕಾರ, ಹೋಮ ಹವನ, ಯಜ್ಞ ಯಾಗ, ಎಲೆಕ್ಟ್ರಿಕಲ್ ಇಂಜಿನಿಯರ್, ಎಲೆಕ್ಟ್ರಿಕಲ್ ಕಾಂಪೊನೆಂಟ್ಸ್, ಎಲೆಕ್ಟ್ರಿಕಲ್ ಸರ್ವಿಸಿಂಗ್,
ಎಲೆಕ್ಟ್ರಿಕಲ್ ಸ್ಪೇರ್ ಪಾರ್ಟ್ಸ್, ಇದಕ್ಕೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗ ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಇನ್ನು ವೃಶ್ಚಿಕ ರಾಶಿ, ರಾಹು ಸುಖದಲ್ಲಿ ಕುಜಂಚಾರ, ಕುಜ ನೇರವಾಗಿ ನಿಮ್ಮನ್ನೇ ನೋಡ್ತಿರೋದ್ರಿಂದ ಚಂದ್ರ ಅಷ್ಟಮ, ಸ್ವಲ್ಪ ತಲೆ ಕೆಡಿಸ್ತಾನೆ. ಏನೋ ಒಂದು ಇಲ್ಯೂಷನ್, ಏನೋ ಒಂದು ಮಾಯ, ಏನೋ ಒಂದು ಮೆಟೀರಿಯಲ್, ಇದಾಗಬೇಕಿತ್ತು ಅದಾಗಬೇಕಿತ್ತು ಇದಾಗಲಿಲ್ಲ ಅಂದರೂ ಕೂಡ ಪರಿಶ್ರಮಕ್ಕೆ ತಕ್ಕಂಥ ಒಂದಿದೆ, ಸ್ವಲ್ಪ ಓಡಾಟ ಸುತ್ತಾಟ. ಚಂದ್ರ ಅಷ್ಟಮ ಅಲ್ವಾ, ಸಿಕ್ಕಾಬಟ್ಟೆ ಓಡಾಡಿಸ್ತಕ್ಕಂಥದ್ದಾಗುತ್ತೆ. ಫಿಸಿಕಲ್ ಪ್ರೆಷರ್, ಮಾನಸಿಕ ಪ್ರೆಷರ್ ಕೂಡ ಆಗುತ್ತೆ. ಏನಾದರೂ ನೆಗೆಟಿವ್ ಮಾತುಗಳು ತುಂಬ ಜಾಸ್ತಿ ಟ್ರಿಕ್ ಮಾಡತಕ್ಕಂಥದ್ದು ಕೂಡ ಆಗುತ್ತೆ. ಎಚ್ಚರಿಕೆ. ದುರ್ಗಾರಾಧನೆ, ದುರ್ಗಾ ಜಪ, ದುರ್ಗಾ ಮಂತ್ರ ಅನುಕೂಲ. ಇನ್ನು ಧನುಸು ರಾಶಿ, ರಾಹು 3ನೇ ಮನೆ, 100% ವಿಜಯಂ. ಲಾಯರ್ ಆಗಿದ್ದೀರಾ, ಜಡ್ಜ್ ಆಗಿದ್ದೀರಾ, ಪೊಲೀಸ್ ಆಗಿದ್ದೀರಾ, ಬಿಲ್ಡಿಂಗ್ ಮೆಟೀರಿಯಲ್ ಈ ಒಂದು ಸಪ್ಲೈ ಚೈನ್ ಅಲ್ಲಿ ಇದ್ದೀರಾ, ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಇದ್ದೀರಾ, ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ಇದ್ದೀರಾ, ಮೆಷಿನರಿ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ, ಅರಣ್ಯ ಇಲಾಖೆಯಲ್ಲಿ ಇದ್ದೀರಾ, ಗುಪ್ತಚರ ಇಲಾಖೆಯಲ್ಲಿ ಇದ್ದೀರಾ, ಅನುಕೂಲ ಸಿಂಧು. ಇನ್ನು ವಿಶೇಷವಾಗಿ ಮಕರ ರಾಶಿ, ಚಂದ್ರ 6ನೇ ಮನೆ, ರಾಹು 2ನೇ ಮನೆ ವಿಶೇಷವಾಗಿ ಚೆನ್ನಾಗೇ ಇದೆ. ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟ್, ವೆಹಿಕಲ್ ಕನ್ಸಲ್ಟೆಂಟ್, ಟ್ರಾವೆಲ್ ಕನ್ಸಲ್ಟೆಂಟ್, ಈ ಒಂದು ಕನ್ಸ್ಟ್ರಕ್ಷನ್ ಕನ್ಸಲ್ಟೆಂಟ್, ಆರ್ಕಿಟೆಕ್ಚರ್, ಮೆಕ್ಯಾನಿಕಲ್ ಇಂಜಿನಿಯರ್, ಸಿವಿಲ್ ಇಂಜಿನಿಯರ್, ಇಂತಹ ಒಂದು ವೃತ್ತಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ತುಂಬ ಅನುಕೂಲವನ್ನ ನೋಡತಕ್ಕಂಥ ಒಂದು ದಿನ. ಕುಂಭರಾಶಿ, ಚಂದ್ರ ಭಾಗ್ಯ ಪೂರ್ವ ಪುಣ್ಯ ಸ್ಥಾನದಲ್ಲಿ ರಾಹು ಸಾರದಲ್ಲಿದ್ದು, ರಾಹು ನಿಮ್ಮ ಮನೇಲೇ ಇದ್ದಾನೆ. ಚೆನ್ನಾಗಿದೆ. ವೃತ್ತಿಪರವಾಗಿ ಉದ್ಯೋಗ ಪರವಾಗಿ ಲಿಟಲ್ ಪರಿಶ್ರಮ ಅಷ್ಟೇ, ಇನ್ನೇನು ತೊಂದರೆ ಇಲ್ಲ. ಲಿಟಲ್ ಪರಿಶ್ರಮ. ರಾಹು ಅಲ್ವಾ, ಭಾರ ಆಗ್ತಾನೆ, ತಟ್ಕೊಳ್ಳೋ ತಾಕತ್ತು ಇದೆ ನೋಡಿ. ಒಂದು ಮನೇಲಿ ಕುಂಭರಾಶಿಯವರು ಒಬ್ಬರಿದ್ರೆ ಸಾಕಂತೆ. ಅದು ಯಾಕೆ ಅನ್ನತಕ್ಕಂಥದ್ದನ್ನ ಹೇಳ್ತಾನೆ ನಾಳಿನ ಸಂಚಿಕೆಯಲ್ಲಿ. ಕುಂಭರಾಶಿ ಒಬ್ಬೇ ಒಬ್ಬ ವ್ಯಕ್ತಿ ನಿಮ್ಮ ಮನೇಲಿ ಇದ್ದಾರಾ, ಟೆಲ್ ಯು ವಾಟ್ ಈಸ್ ದಿ ಮ್ಯಾಜಿಕ್ ಅಂತ. ಸೊ ಅಂಥದ್ದೊಂದು ಭಾವ. ಸೊ ನಿಮ್ಮಿಂದ ಎಲ್ರಿಗೂ ದಾರಿ, ಬದುಕು, ಜೀವನ ಬ್ಯೂಟಿಫುಲ್ ಆಗಿರ್ತಕ್ಕಂಥದ್ದು. ಜೈಲರ್ ಆಗಿದ್ದೀರಾ, ಪೋಸ್ಟ್ ಮಾರ್ಟಮ್, ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್, ಯಾರೂ ಮಾಡದ ಕೆಲಸ ಕಾರ್ಯಗಳು, ದೈವಿಕ ಕಾರ್ಯಗಳು, ಯಾಜ್ಞಿಕರು, ಅಗ್ನಿಹೋತ್ರರು, ಇಂತಹ ಒಂದು ವೃತ್ತಿ ಉದ್ಯೋಗ ಅನುಕೂಲ. ಮೀನರಾಶಿ, ರಾಹು 12ನೇ ಮನೆ, ಚಂದ್ರ ಸುಖ ಭಾವದಲ್ಲಿ. ಸೊ ದಟ್ ಇಲ್ಯೂಷನ್ ಇಟ್ ಕ್ರಿಯೇಟ್ಸ್ ಎ ಲಾಟ್. ಸುಖಂ, ಮನೆ ಇದ್ರೆ, ಗಾಡಿ ಇದ್ರೆ, ಸ್ಟೇಟಸ್ ಇದ್ರೆ, ಹೆಸರಿದ್ರೆ, ಇದೆಲ್ಲ ಪೊಳ್ಳು ಮಕ್ಕಳೇ. ಇದು ನೀರಿನ ಮೇಲೆ ಗುಳ್ಳೆ. ನಮಗೆ ಹಿಂದೆಯೂ ಒಬ್ಬರಿದ್ರು ಹೆಸರಾಂತ ವ್ಯಕ್ತಿ, ಅವರಿಲ್ಲ. ಹೇಳಿದ್ನಲ್ಲ ಇವತ್ತು ಜಾನಕಮ್ಮ, ತುಂಬಾ ಭೌತಿಕವಾಗಿ ನಮ್ಮ ಜೊತೆಲಿಲ್ಲ, ಆದ್ರೆ ಬಾನಲ್ಲೂ ನೀನೆ, ಭುವಿಯಲ್ಲೂ ನೀನೆ. ಆ ಹಾಡು ಎಂದೆಂದಿಗೂ ನನ್ನ ಜೊತೆಲಿ ಇರುತ್ತಲ್ಲ. ಆ ರೇಡಿಯೋ ಹಾಕಿದಾಗ ಆ ಹಾಡು ಕೇಳಿದ್ರೆ ಟ್ಯೂನ್ ನನಗೆ ಮಾಡ್ತಾನೆ. ತಾಯಿ ಶಿವ ಇಲ್ಲ ನೋಡಿ, ದೊಡ್ಡವರಿಗೆ ಅಲ್ಲೊಂದು ನೋವು ಕೊಟ್ಟೇ ಇರ್ತಾನೆ. ಪುತ್ರ ಶೋಕಂ ನಿರಂತರಂ. ಸದಾ ತಾಯಿಗೆ ಹೆತ್ತವರ ಮುಂದುಗಡೆ ಮಕ್ಕಳು ಹೋಗಬಾರದಪ್ಪ, ಹೋಗಬಾರದು. ಅದು ಕೊಡುವಷ್ಟು ನೋವು ಇನ್ಯಾವುದೂ ಇಲ್ಲ. ಏನಕ್ಕೆ ರಾಮರ ಕಾಲ ಅಂತ ಹೇಳ್ತೇವೆ? ರಾಮಚಂದ್ರರ ವಿಶೇಷವಾಗಿ ಆ ಒಂದು 11,000 ವರ್ಷಗಳು ಆ ಒಂದು ರಾಜ್ಯಪಾಲನ, ರಾಮರಾಜ್ಯ ಅಂತ ಏನು ಕೇಳೋದು ಗೊತ್ತಾ? ಒಂದೇ ಒಂದು ಕುಟುಂಬ ಕೂಡ ತಮ್ಮ ಮಕ್ಕಳಿಗೆ ತಂದೆ ತಾಯಿಯೇ ಬೆಂಕಿ ಇಡುವಂತ ಸ್ಥಿತಿಯನ್ನ ರಾಮಚಂದ್ರರ ಕಾಲದಲ್ಲಿ ನೋಡ್ಲಿ. ಅದು ರಾಮರಾಜ್ಯ ಅಂದ್ರೆ. ನೋಡೋಣ, ತೋರಿಸಿ. ಈಗ ಎತ್ತು ಮಕ್ಕಳೆಲ್ಲ ಮೊಮ್ಮಕ್ಕಳಿಗೂ ಬೆಂಕಿ ಇಡುವಂತ ಕಾಲ ಬಂದ್ಬಿಟ್ಟಿದೆ. ಆ ನೋವು ಆ ತಾಯಿ ಜೀವ ತಟ್ಕೊಳಕ್ಕಾಗಿಲ್ಲ. ಕಣ್ಣು ಮುಂದ್ಗಡೆ ಮಗ ತೀರ್ಕೊಂಡಿತ್ತು ಜಾನಕಮ್ಮನಿಗೆ. ಇಲ್ಯೂಷನ್, ಈ ಮೆಟೀರಿಯಲ್, ಸೊ ಈ ಹೆಸರು, ಇವುಗಳ ಹಿಂದ್ಗಡೆ ಹೋಗ್ಬೇಡಿ. ಯಾವುದೂ ಶಾಶ್ವತ ಅಲ್ಲ. ಮುಖ್ಯವಾಗಿ ಮೀನಂ, ಕೆಲಸ ಕಾರ್ಯ, ಕನ್ಸಲ್ಟೆಂಟ್ ಚೆನ್ನಾಗಿದೆ. ಸೂರ್ಯ ಬುಧ ಸೇರೋದನ್ನ ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಲೋನ್ ಕನ್ಸಲ್ಟೆಂಟ್, ಬ್ಯಾಂಕಿಂಗ್ ಕನ್ಸಲ್ಟೆಂಟ್, ಸೂಪರ್ಬ್ ಆಗಿರ್ತಕ್ಕಂಥ ಒಂದು ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.